ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ನೋಡ್ತಾ ಇದ್ವಿ ದ್ವಿತೀಯ BA ಮತ್ತು BCom ಅವರ ಕನ್ನಡ ಭಾಷಿಕದಲ್ಲಿ ಬರುವಂತಹ ಬ್ಲಾಕ್ 1ರ ಪ್ರಾಚೀನ ಕನ್ನಡ ಕಾವ್ಯದಲ್ಲಿ ಕೊಟ್ಟಿರುವಂತಹ ಒಂದು ಪ್ರಮುಖವಾದಂತಹ ಘಟಕ ಅಂತಲೇ ಹೇಳ್ಬೋದು ಸಾಮಾಜಿಕ ವಚನಗಳು ಅನ್ನುವಂತಹದ್ದು. ಇದನ್ನು ಬಸವಣ್ಣನವರು ಮತ್ತು ಅಕ್ಕ ಮಹಾದೇವಿಯವರ ಪ್ರಮುಖವಾದಂತಹ ವಚನಗಳನ್ನು ನಮಗಿಲ್ಲಿ ಪಠ್ಯದಲ್ಲಿ ಇಟ್ಟಿದ್ದಾರೆ. ಪರೀಕ್ಷಾ ದೃಷ್ಟಿಯಿಂದ ನಾವು ನೋಡಬೇಕು ಅಂತಂದರೆ ಇದು ಒಂದು ಪ್ರಮುಖವಾದಂತಹ ಒಂದು ಪಠ್ಯನೇ ಆಗತ್ತೆ. ಯಾಕೆ ಅಂತಂದರೆ ಇದರಿಂದ ನಮಗೆ ಕಂಪಲ್ಸರಿಯಾಗಿ 5 ಮಾರ್ಕ್ಸ್ಗೆ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ. ಯಾಕೆ ಅಂತಂದರೆ ಇಲ್ಲಿ ನಮಗೆ ವಚನಗಳು ಅನ್ನುವಂಥದ್ದು ಕಂಪಲ್ಸರಿ ಆದಂತಹ ಒಂದು ಟಾಪಿಕ್ ಆಗಿರೋದ್ರಿಂದ ಇಲ್ಲಿ 2 ಜನರ ಬಗ್ಗೆ ವಚನಗಳನ್ನು ಕೊಡಲಾಗಿದೆ. ಬಸವಣ್ಣ ಮತ್ತು ಅಕ್ಕ ಮಹಾದೇವಿ ಇವರಿಬ್ಬರಲ್ಲಿ ಯಾರ ಬಗ್ಗೆನಾದರೂ ಒಂದು ಪ್ರಶ್ನೆಯನ್ನು ಕಂಪಲ್ಸರಿಯಾಗಿ ಪ್ರತಿ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ತೆಗೆದಿರ್ತಾರೆ. ಇಲ್ಲಿ ಸಂದರ್ಭವನ್ನು ಸಹ ಕೇಳ್ಬೋದು. ಅಂದರೆ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು ಅದಕ್ಕೆ ಭಾವಾರ್ಥ ಸಹಿತ ಸಂದರ್ಭವನ್ನು ವಿವರಿಸಿ ಅಂತಲೂ ಕೇಳ್ಬೋದು. ಅಥವಾ ಇಲ್ಲಿ ಬಸವಣ್ಣನವರ ಬಗ್ಗೆ ಅಥವಾ ಅಕ್ಕ ಮಹಾದೇವಿಯವರ ಬಗ್ಗೆ ಯಾರ್ದಾರು ಒಬ್ಬರ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ ಅಂತ ಹೇಳಿ 5 ಅಂಕಕ್ಕೆ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನಮಗೆ ಇದು ಬಹಳ ಚಿಕ್ಕದಾದಂತಹ ಒಂದು ಪಠ್ಯ ಆದ್ರೂ ಕೂಡ ಸ್ಕೋರ್ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಓದುವವರಿಗೆ ಇದೂ ಕೂಡ ಬಹಳ ಮುಖ್ಯವಾದಂತಹ ಒಂದು ಘಟಕ ಆಗತ್ತೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 12ನೇ ಶತಮಾನ ಅನ್ನುವಂಥದ್ದು ಒಂದು ಸುವರ್ಣ ಯುಗ ಅಂತಲೇ ಹೇಳ್ಬೋದು. ಅದು ಕೇವಲ ಸಾಹಿತ್ಯದ ಕಾಲವಲ್ಲ, ಅದೊಂದು ಮಹಾನ್ ಸಾಮಾಜಿಕ ಕ್ರಾಂತಿಯ ಕಾಲವಾಗಿತ್ತು. ಈ ಕ್ರಾಂತಿಯ ನೇತೃತ್ವ ವಹಿಸಿದವರು ಜಗಜ್ಯೋತಿ ಬಸವಣ್ಣನವರು. ಒಂದು ಕಾಲದಲ್ಲಿ ಸಂಸ್ಕೃತ ಅನ್ನುವಂಥ ಒಂದು ಭಾಷೆ ಜಟಿಲವಾದಾಗ ಸಾಹಿತ್ಯ ಕೇವಲ ಪಂಡಿತರಿಗೆ ಮಾತ್ರ ಸೀಮಿತವಾಗಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಬಸವಣ್ಣನವರು ಧರ್ಮ ಮತ್ತು ತತ್ವಜ್ಞಾನವನ್ನು ಅಡಿಗೆ ಮನೆಯ ಭಾಷೆಯಲ್ಲಿ ಅಂದರೆ ಆಡು ಭಾಷೆಯಲ್ಲಿ ಸಾಮಾನ್ಯ ಜನರು ಆಡುವಂತಹ ಸರಳ ಕನ್ನಡದಲ್ಲಿ ವಚನಗಳ ಮೂಲಕ ಜನರಿಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದರು. ಮೇಲು ಕೀಳು ಜಾತಿ ಧರ್ಮದ ಭೇದ ಭಾವ ಅತಿಯಾಗಿದ್ದಂತಹ ಒಂದು ಕಾಲದಲ್ಲಿ ಮಾನವ ಕುಲವೊಂದೇ ಎಂದು ಸಾರಿದವರು ಬಸವಣ್ಣ. ಅವರು ಸ್ಥಾಪಿಸಿದಂತಹ ಅನುಭವ ಮಂಟಪವು ಪ್ರಜಾಪ್ರಭುತ್ವದ ಮೊದಲ ಹೆಜ್ಜೆಯಾಗಿತ್ತು. ಸೋಮಾರಿತನವನ್ನು ವಿರೋಧಿಸಿ ಪ್ರತಿಯೊಬ್ಬರೂ ಬೆವರು ಸುರಿಸಿ ಕೆಲಸ ಮಾಡಬೇಕೆಂದು ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಇಡೀ ಜಗತ್ತಿಗೆ ಸಾರಿದರು. ಹಾಗೆಯೇ ತಾವು ಸಂಪಾದಿಸಿದ್ದರಲ್ಲಿ ಸಮಾಜಕ್ಕೆ ಹಂಚುವುದೇ ಮುಕ್ತಿ ಎಂದು ದಾಸೋಹ ಪ್ರವೃತ್ತಿಯನ್ನು ಸಹ ಇವರು ಬೆಳೆಸಿದರು. ಬಸವಣ್ಣನವರ ಪ್ರತಿಯೊಂದು ವಚನವು ಅವರ ಆರಾಧ್ಯ ದೈವವಾದ ಕೂಡಲ ಸಂಗಮ ದೇವ ಎಂಬ ಅಂಕಿತನಾಮದೊಂದಿಗೆ ಕೊನೆಗೊಳ್ಳುತ್ತದೆ. ಇದು ಅವರ ಅಚಲ ಭಕ್ತಿ ಮತ್ತು ದೈವಿಕ ಸಂಬಂಧವನ್ನು ತೋರಿಸುತ್ತದೆ. ಬಸವಣ್ಣನವರ ವಚನಗಳು ಕೇವಲ ಓದುವ ಸಾಲುಗಳಲ್ಲ, ಅವು ಬದುಕನ್ನು ತಿದ್ದುವ ಮಂತ್ರಗಳು. ಅಂತರಂಗದ ಶುದ್ಧಿ ಮತ್ತು ಬಹಿರಂಗದ ನಡತೆ ಒಂದೇ ಆಗಿರಬೇಕೆಂದು ಅವರು ಬಯಸಿದ್ದರು. ಅಂತಹ ಉದಾತ್ತ ಚಿಂತನೆಗಳಿರುವಂತಹ ಅವರ ವಚನಗಳನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಕ್ರಾಂತಿಕಾರಿ, ಸಮಾಜ ಸುಧಾರಕ ಮತ್ತು ಮಹಾನ್ ವಚನಕಾರರಾದಂತಹ ಬಸವಣ್ಣನವರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರನೆ. ಇವರ ಹೆಸರನ್ನು ಕೇಳದೇ ಇರುವಂಥವರು ಯಾರೂ ಇಲ್ಲ ಅಂತ ಅಂದ್ಕೊಳ್ತೀನಿ. ಬಸವಣ್ಣನವರು 12ನೇ ಶತಮಾನದ ಶರಣ ಸಾಹಿತ್ಯದ ಪ್ರಮುಖ ಪ್ರವರ್ತಕರಾಗಿದ್ದರು. ಇವರು ಲಿಂಗಾಯತ ಧರ್ಮದ ಸಂಸ್ಥಾಪಕರು ಮತ್ತು ಸಾಮಾಜಿಕ ಸಮಾನತೆಯ ಹರಿಕಾರರು ಕೂಡ ಆಗಿದ್ದರು. ಅವರನ್ನು ವಿಶ್ವಗುರು, ಭಕ್ತಿ ಭಂಡಾರಿ ಹಾಗೂ ಜಗಜ್ಯೋತಿ ಎಂಬ ಬಿರುದುಗಳಿಂದ ಕರೆಯಲಾಗುತ್ತದೆ. ಇವರ ವೈಯಕ್ತಿಕ ವಿಚಾರಗಳನ್ನು ನೋಡೋದಾದರೆ ಕ್ರಿಸ್ತಶಕ 1131ರಲ್ಲಿ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. ತಂದೆ ತಾಯಿ ಮಾದರಸ ಮತ್ತು ಮಾದಲಾಂಬಿಕೆ. ವೃತ್ತಿ ಕಲ್ಯಾಣದ ಕಲಚೂರಿ ಅರಸ ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಇವರು ನಮ್ಮ ಸಮಾಜಕ್ಕೆ ನೀಡಿದಂತಹ ಪ್ರಮುಖ ಕೊಡುಗೆಗಳು ಅಂತಂದರೆ ಅನುಭವ ಮಂಟಪ. ವಿಶ್ವದ ಮೊಟ್ಟ ಮೊದಲ ಸಂಸತ್ತು ಎನ್ನಲಾಗುವಂತಹ ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಬಸವಣ್ಣ. ಇಲ್ಲಿ ಜಾತಿ, ಮತ, ಲಿಂಗ ಭೇದವಿಲ್ಲದೆ ಎಲ್ಲರೂ ಚರ್ಚೆಗಳಲ್ಲಿ ಭಾಗವಹಿಸುತ್ತಿದ್ದರು. ಜೊತೆಗೆ ಕಾಯಕವೇ ಕೈಲಾಸ ಎನ್ನುವಂತಹ ಒಂದು ತತ್ವವನ್ನು ಇಡೀ ಪ್ರಪಂಚಕ್ಕೆ ಸಾರಿದರು. ಪ್ರತಿಯೊಬ್ಬರೂ ಪ್ರಾಮಾಣಿಕವಾಗಿ ದುಡಿದು
ಬದುಕಬೇಕೆಂದು ಪ್ರತಿಪಾದಿಸಿದರು. ಜೊತೆಗೆ ದಾಸೋಹ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳುತ್ತಿದ್ದರು. ದುಡಿದ ಹಣದಲ್ಲಿ ಸ್ವಲ್ಪ ಭಾಗವನ್ನು ಸಮಾಜದ ಹಿತಕ್ಕಾಗಿ ಬಳಸುವಂತಹ ದಾಸೋಹ ಪದ್ಧತಿಯನ್ನು ಜಾರಿಗೆ ತಂದರು. ವಚನ ಸಾಹಿತ್ಯದ ಬಗ್ಗೆ ಹೇಳೋದಾದರೆ, ಸಾಮಾನ್ಯ ಜನರಿಗೂ ಸಹ ಅರ್ಥವಾಗುವಂತೆ ಸರಳ ಕನ್ನಡದಲ್ಲಿ ವಚನಗಳನ್ನು ರಚಿಸಿದ್ರು. ಇವರ ವಚನಗಳ ಅಂಕಿತನಾಮ ಯಾವುದು ಅಂದರೆ ಕೂಡಲ ಸಂಗಮ ದೇವ. ಇವರು ಮಾಡಿದಂತಹ ಸಾಮಾಜಿಕ ಕ್ರಾಂತಿಗಳ ಬಗ್ಗೆ ಹೇಳೋದಾದರೆ, ಬಸವಣ್ಣನವರು ಜಾತಿ ಪದ್ಧತಿ, ಅಸ್ಪೃಶ್ಯತೆ ಮತ್ತು ಮೂಢನಂಬಿಕೆಗಳ ವಿರುದ್ಧ ಧ್ವನಿ ಎತ್ತಿದರು. ಇವನಾರವ ಎನ್ನದಿರಿ, ಇವ ನಮ್ಮವ ಎಂದೆನಿಸಿರಿ ಎಂಬ ಅವರ ಮಾತುಗಳು ವಿಶ್ವ ಮಾನವ ಸಂದೇಶವನ್ನು ಸಾರುತ್ತದೆ. ಮಹಿಳೆಯರಿಗೂ ಸಹ ಸಮಾನ ಗೌರವ ಮತ್ತು ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀಡಿದಂತಹ ಕೀರ್ತಿ ಬಸವಣ್ಣನವರಿಗೆ ಸಲ್ಲುತ್ತದೆ. ಬಸವಣ್ಣನವರ ಪರಿಚಯದ ನಂತರ ಬಸವಣ್ಣನವರು ಬರೆದಿರುವಂತಹ ವಚನಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಯಾವೆಲ್ಲ ವಚನಗಳನ್ನು ಬರೆದಿದ್ದಾರೆ, ಆ ವಚನಗಳ ಭಾವಾರ್ಥ ಏನು ಅನ್ನೋದನ್ನು ನೋಡುವುದರ ಜೊತೆಗೆ ಸಂದರ್ಭ ಸ್ವಾರಸ್ಯವನ್ನು ಬರೀರಿ ಅಥವಾ ಭಾವಾರ್ಥವನ್ನು ಬರೀರಿ ಅಂತ ಕೇಳಿದ್ರೂ ಕೂಡ ನಾವು ಇದೇ ಉತ್ತರವನ್ನು ಬರೀಬಹುದಾಗಿರುತ್ತೆ. ನಾನು ಈ ಒಂದು ವಚನಗಳಿಗೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ನೋಟ್ಸ್ ಏನು ಕೊಡೋದಿಲ್ಲ, ಇದನ್ನೇ ನೀವು ನೋಟ್ಸ್ ಆಗಿ ರೆಫರ್ ಮಾಡಬೇಕಾಗತ್ತೆ. ಇದರಲ್ಲೇ ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಇದು ನಿಮಗೆ ಯೂಸ್ ಆಗತ್ತೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಸಂದರ್ಭ ಕೇಳಿದ್ರೆ ಎಲ್ಲರಿಗೂ ಗೊತ್ತೇ ಇದೆ, ಮೊದಲಿಗೆ ಯಾವ ಒಂದು ಪ್ಯಾರಾಗ್ರಾಫ್ ಆಗಿರುತ್ತೆ ಅದನ್ನು ಯಾರು ಬರೆದಿದ್ದಾರೆ, ಯಾವುದರಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ ಅನ್ನೋದು ಮೊದಲ ಸಾಲುಗಳಲ್ಲಿ ಬರೀಬೇಕು. ಅದಾದ ನಂತರ ಸಂದರ್ಭ, ಯಾವ ಸಂದರ್ಭದಲ್ಲಿ ಈ ಒಂದು ಮಾತುಗಳನ್ನು ಅಥವಾ ಈ ಒಂದು ಸಾಲುಗಳನ್ನು ಹೇಳಲಾಯಿತು ಅನ್ನೋದನ್ನು ಬರೀಬೇಕಾಗತ್ತೆ. ಸೊ ನಿಮಗೆ ಪ್ಯಾರಾಗ್ರಾಫ್ನ ಅರ್ಥ ಗೊತ್ತಿದ್ರೆ ಇದನ್ನೆಲ್ಲ ಈಸಿಯಾಗಿ ನೀವೇ ಬರಿಬೋದು ಅಂತ ಅಂದ್ಕೊಳ್ತೀನಿ. ಇದು 5 ಮಾರ್ಕ್ಸ್ನ ಅಂಕ ಆಗಿರೋದ್ರಿಂದ ನಾನಿಲ್ಲಿ ಜಸ್ಟು ಈ ಒಂದು ಪದ್ಯದ ಭಾವಾರ್ಥವನ್ನು ಹೇಳ್ತಾನೆ ನಿಮಗೆ ಉತ್ತರವನ್ನು ಸಹ ಇದರಲ್ಲೇ ನೀವು ಬರ್ಕೋಬೇಕಾಗತ್ತೆ. ಇಲ್ಲ, ಮೊದಲ ಒಂದು ವಚನದ ಪ್ಯಾರಾಗ್ರಾಫನ್ನು ನೋಡೋದಾದರೆ, ಮನುಷ್ಯನಾದವನು ಹೇಗೆ ಇರಬೇಕು ಅನ್ನುವಂಥ ಒಂದು ನೀತಿ ಪಾಠವನ್ನು ಹೇಳುವಂತಹ ಒಂದು ವಚನ ಆಗಿರತ್ತೆ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲೂ ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲೂ ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಈ ಒಂದು ವಚನ ಮನುಷ್ಯನಾದವನು ಅವನು ಹೇಗೆ ತನ್ನ ವರ್ತನೆಯನ್ನು ಸಮಾಜದ ಮುಂದೆ ತೋರಿಸ್ತಾನೆ ಅಥವಾ ತನ್ನ ವರ್ತನೆ ಹೇಗಿರುತ್ತೆ ಅನ್ನೋದರ ಮೇಲೆ ಅವನ ವ್ಯಕ್ತಿತ್ವವನ್ನು ಅಳೆಯಲಾಗತ್ತೆ. ಮೊದಲನೇದಾಗಿ ನಮ್ಮ ವ್ಯಕ್ತಿತ್ವ ಸರಿಯಾಗಿ ಇರಬೇಕು. ಆ ವ್ಯಕ್ತಿತ್ವ ಹೇಗೆ ಇರಬೇಕು ಅಂತಂದರೆ, ಬಸವಣ್ಣನವರು ಹೇಳುವ ಪ್ರಕಾರ ಕಳಬೇಡ ಅಂದರೆ ಕಳ್ಳತನವನ್ನು ಮಾಡಬೇಡ ಅಂತ ಹೇಳಿ ಅವರು ಹೇಳ್ತಾರೆ. ಬೇರೆಯವರು ಕಷ್ಟಪಟ್ಟು ಏನೋ ತಮ್ಮದೇ ಆದಂತಹ ಒಂದಷ್ಟು ಶ್ರಮವನ್ನು ಅಲ್ಲಿ ಪಡೆದು ಇಟ್ಟಿರ್ತಾರೆ. ಅಂತಹ ಶ್ರಮವನ್ನು, ಇತರ ಶ್ರಮದ ಫಲವನ್ನು ಅಥವಾ ಆಸ್ತಿಯನ್ನು ನಾವು ಅನ್ಯಾಯದ ಮಾರ್ಗದಿಂದ ಯಾವುದೇ ಕಾರಣಕ್ಕೂ ಪಡಿಬಾರ್ದು. ಅದು ವಸ್ತು ಆಗಿರ್ಬೋದು ಅಥವಾ ಆಸ್ತಿ ಆಗಿರ್ಬೋದು. ಅನ್ಯಾಯವಾಗಿ ತಗೊಂಡಾಗ ಅದು ಕಳ್ಳತನ ಆಗತ್ತೆ. ಹಾಗಾಗಿ ಮನುಷ್ಯನಾದವನು ಯಾವುದೇ ಕಾರಣಕ್ಕೂ ಕಳ್ಳತನವನ್ನು ಮಾಡಬಾರ್ದು. ಕೇವಲ ವಸ್ತುವಿಗೆ ಮಾತ್ರ ಸಂಬಂಧವನ್ನು ಪಡೋದಿಲ್ಲ, ಬದಲಾಗಿ ವಿಚಾರಗಳಿಗೂ ಮಾತುಗಳಿಗೂ ಸಹ ಅನ್ವಯ ವಹಿಸುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ಕೊಲಬೇಡ ಅಂದರೆ ಕೊಲೆಯನ್ನು ಮಾಡಬೇಡ. ಈ ಒಂದು ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಂದು ಜೀವಿಗೂ ತನ್ನದೇ ಆದಂತಹ ಒಂದು ಜೀವನವನ್ನು ಜೀವಿಸುವಂತಹ ಹಕ್ಕನ್ನು ಪಡ್ಕೊಂಡಿದೆ. ಹಾಗಾಗಿ ಅವರವರ ಜೀವನಕ್ಕೆ ಅವರ ಒಂದು ಹಕ್ಕನ್ನು ಅವರು ಬದುಕೋದಕ್ಕೆ ಅವರಿಗೆ ಕೊಡಬೇಕಾಗತ್ತೆ. ಯಾವ ಒಂದು ಪ್ರಾಣಿಯನ್ನು ಹಿಂಸೆ ಮಾಡೋದಾಗಲಿ ಅಥವಾ ಜೀವಹಾನಿಯನ್ನು ಮಾಡೋದಾಗಲಿ ಮಹಾ ಅಪರಾಧ. ಆ ರೀತಿ ಮಾಡೋದು ಜೊತೆಗೆ ಯಾವುದೇ ಒಬ್ಬ ವ್ಯಕ್ತಿಗಾಗಿರ್ಬೋದು ಭಾವನಾತ್ಮಕವಾಗಿ ನೋವನ್ನು ಕೊಡುವುದು ಸಹ ಒಂದು ರೀತಿ ಕೊಲೆ ಮಾಡಿದ ರೀತಿಯಲ್ಲಿ. ಹಾಗಾಗಿ ಬೇರೆಯವರನ್ನು ಕೊಲೆಯನ್ನು ಮಾಡಬಾರ್ದು, ಜೊತೆಗೆ ಭಾವನಾತ್ಮಕವಾಗಿ ಯಾವುದೇ ರೀತಿಯಾದಂತಹ ಹಿಂಸೆ ನೋವುಗಳನ್ನು ಸಹ ಕೊಡಬಾರ್ದು. ಆ ಹಕ್ಕು ಯಾವ ಒಬ್ಬ ವ್ಯಕ್ತಿಗೂ ಇಲ್ಲ ಅನ್ನೋದನ್ನು ಬಸವಣ್ಣನವರು ಹೇಳುವಂತಹದ್ದು. ನೆಕ್ಸ್ಟು ಹುಸಿಯ ನುಡಿಯಲು ಬೇಡ ಅಂದರೆ ಹುಸಿ ಅಂತಂದರೆ ಸುಳ್ಳು ಅಂತ ಹೇಳ್ಬೋದು. ಸುಳ್ಳನ್ನು ಯಾವುದೇ ಕಾರಣಕ್ಕೂ ಹೇಳಬಾರ್ದು. ಸತ್ಯದ ಹಾದಿಯಲ್ಲೇ ನಡಿಬೇಕು. ಆಡುವಂತಹ ಮಾತುಗಳು ಯಾವಾಗಲೂ ಪ್ರಾಮಾಣಿಕವಾಗಿರಬೇಕು ಅನ್ನೋದು ಬಸವಣ್ಣನವರು ಹೇಳುವಂತಹದ್ದು. ನೆಕ್ಸ್ಟು ಮುನಿಯ ಬೇಡ ಅಂದರೆ
ಮುನಿ ಅಂತಂದರೆ ಕೋಪ ಅಂತ ಹೇಳ್ಬೋದು. ಮುನಿಯ ಬೇಡ ಅಂದರೆ ಕೋಪವನ್ನು ಮಾಡ್ಕೋಬಾರ್ದು. ಯಾರನ್ನು ಕಂಡು ಅಥವಾ ಯಾವ ವ್ಯಕ್ತಿಯ ಬಗ್ಗೆ ಕೂಡ ಕೋಪವನ್ನು ಮಾಡ್ಕೊಳ್ಬಾರ್ದು. ಸಿಟ್ಟು ಅನ್ನುವಂಥದ್ದು ಮನುಷ್ಯನ ವಿವೇಚನೆಯನ್ನು ನಾಶ ಮಾಡುತ್ತೆ. ತಾಳ್ಮೆಯಿಂದ ವರ್ತಿಸುವುದು ಶ್ರೇಷ್ಠವಾದಂತಹ ಒಂದು ಗುಣವಾಗಿರುತ್ತೆ ಅನ್ನೋದು ಬಸವಣ್ಣನವರು ಹೇಳುವಂತಹ ಮಾತುಗಳು. ಜೊತೆಗೆ ಅನ್ಯರಿಗೆ ಅಸಹ್ಯ ಪಡಬೇಡ ಅಂದರೆ ಬೇರೆಯವರನ್ನು ಕಂಡು ಅಸೂಯೆ ಪಡೋದಾಗಲಿ ಅಸಹ್ಯ ಪಡೋದಾಗಲಿ ಬೇರೆಯವರನ್ನು ದ್ವೇಷದಿಂದ ಕಾಣೋದಾಗಲಿ ಮಾಡಬಾರ್ದು. ಇತರರನ್ನು ನೋಡಿ ಹೀಯಾಳಿಸುವುದಾಗಲಿ ತಿರಸ್ಕಾರವನ್ನು ಮಾಡುವಂತಹ ಮನೋಭಾವವನ್ನು ಯಾವ ಒಬ್ಬ ವ್ಯಕ್ತಿಯ ಕೂಡ ಹೊಂದಿರಬಾರ್ದು. ಅದು ಒಳ್ಳೆಯದಲ್ಲ. ಎಲ್ಲರನ್ನೂ ಸಹ ಸಮಾನವಾಗಿ ಗೌರವವನ್ನು ನೀಡಬೇಕು ಅನ್ನೋದು ಬಸವಣ್ಣನವರು ಹೇಳುವಂತಹ ತತ್ವವಾಗಿರುತ್ತೆ. ನೆಕ್ಸ್ಟು ತನ್ನ ಬಣ್ಣಿಸಬೇಡ ಅಂದರೆ ಹೊಗಳಿಕೆ ಅಂತ ಹೇಳ್ಬೋದು. ತನ್ನನ್ನು ತಾನೇ ಹೊಗಳಿಕೊಳ್ಳೋದನ್ನು ತನ್ನ ಬಣ್ಣಿಸಬೇಡ ಅಂತ ಹೇಳಲಾಗತ್ತೆ. ಅಂದರೆ ಆತ್ಮಸ್ತುತಿ ಮಾಡಿಕೊಳ್ಳೋದು, ತನ್ನನ್ನು ತಾನೇ ಹೊಗಳ್ಕೊಳ್ಳುವಂತಹದ್ದು. ತಾನೇ ಶ್ರೇಷ್ಠ ಎಂಬ ಅಹಂಕಾರ ಯಾವುದೇ ಒಬ್ಬ ವ್ಯಕ್ತಿಗೆ ಇರಬಾರ್ದು. ಮನುಷ್ಯನಾದವನಿಗೆ ಎಲ್ಲರಿಗೂ ಅವರದವ್ರದ್ದೇ ಆದಂಥ ಒಂದು ಜೀವನ ಶೈಲಿ, ಜೀವನ ಮೌಲ್ಯಗಳು ಅನ್ನೋದು ಇರುತ್ತೆ. ಹಾಗೆ ನನಗೆ ಯಾವುದೋ ಒಂದು ಒಳ್ಳೆಯ ಗುಣ ಇದೆ, ತನಗೆ ಯಾವುದೋ ಒಂದಷ್ಟು ಸಾಧನೆ ಆಗಿದೆ, ತನ್ನಲ್ಲಿ ಏನೋ ಒಂದಷ್ಟು ಸಿರಿ ಸಂಪತ್ತಿದೆ ಅನ್ನೋದನ್ನು ಬೇರೆಯವರ ಮುಂದೆ ಅತಿಯಾಗಿ ಹೊಗಳಿಕೊಳ್ಳೋದು ಸಹ ಮಹಾ ಅಪರಾಧ ಆಗಿರುತ್ತೆ. ಆ ರೀತಿ ಯಾವತ್ತೂ ಕೂಡ ಹೊಗಳ್ಕೊಳ್ಬಾರ್ದು. ಜೊತೆಗೆ ಇದಿರ ಹಳಿಯಲು ಬೇಡ. ನನ್ನ ಹತ್ರ ಇದೆ ಅಂತ ತನ್ನನ್ನು ತಾನು ಹೊಗಳ್ಕೋಬಾರ್ದು. ಜೊತೆಗೆ ಬೇರೆಯವರ ಹತ್ರ ಇಲ್ಲ ಅಂತ ಹೇಳಿ ಬೇರೆಯವರನ್ನು ನಿಂದನೆ ಕೂಡ ಮಾಡಬಾರ್ದು. ಇದಿರ ಹಳಿಯಲು ಬೇಡ ಅಂದರೆ ಬೇರೆಯವರನ್ನು ನಿಂದನೆ ಮಾಡೋದು ಅಥವಾ ಅವರನ್ನು ಕೆಳಸ್ಥಾನದಲ್ಲಿ ಇಟ್ಟು ನೋಡುವುದು, ಕೀಳಾಗಿ ನೋಡೋದು ಅಂತ ಹೇಳ್ಬೋದು. ಪರನಿಂದೆ ಮಾಡಬಾರ್ದು ಅಂತ ಇಲ್ಲಿ ಬಸವಣ್ಣನವರು ಹೇಳ್ತಾರೆ. ಇತರರ ತಪ್ಪುಗಳನ್ನು ಹುಡುಕುತ್ತಾ ಅವರ ಬಗ್ಗೆ ಕೆಟ್ಟದಾಗಿ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು. ಯಾರು ಏನು ತಪ್ಪು ಮಾಡಿದ್ದಾರೆ ಅವರಿಗೆ ಯಾವ ರೀತಿ ಹೀಯಾಳಿಸೋಣ ಅಂತಲೇ ಕೆಲವೊಂದಷ್ಟು ಜನ ಕಾಯ್ತಾ ಇರ್ತಾರೆ. ಆ ರೀತಿ ಯಾವತ್ತೂ ಕೂಡ ಮಾಡಬಾರ್ದು. ಅದು ಒಳ್ಳೆಯದಲ್ಲ ಅಂತ ಹೇಳಲಾಗುತ್ತೆ. ಒಟ್ಟಿನಲ್ಲಿ ಈ ಒಂದು ವಚನದ ಸಾರಾಂಶ ಅಥವಾ ಸಾರವನ್ನು ನಾವು ನೋಡೋದಾದರೆ ಅಂತರಂಗ ಮತ್ತು ಬಹಿರಂಗ ಶುದ್ಧಿಗೆ ಇದು ಬಹಳ ಮುಖ್ಯವಾದಂಥ ಒಂದಷ್ಟು ಕೆಲಸಗಳಾಗಿರುತ್ತೆ. ಯಾವಾಗಲೂ ನಾವು ಬೇರೆಯವರಿಗೆ ಮೋಸ ಮಾಡೋದಾಗಲಿ, ದ್ರೋಹ ಮಾಡೋದಾಗಲಿ, ಕಳ್ತನ ಮಾಡೋದು, ತನ್ನನ್ನು ತಾನು ಹೊಗಳ್ಕೊಳ್ಳೋದು, ಇದೆಲ್ಲ ಏನು ಕೆಟ್ಟ ಅಭ್ಯಾಸಗಳು ಅಥವಾ ಕೆಟ್ಟ ಕೆಲಸಗಳು ಅಂತ ಬಸವಣ್ಣನವರು ಹೇಳ್ತಾರೆ. ಇಂತಹ ಎಲ್ಲ ಅಭ್ಯಾಸಗಳನ್ನು ಬಿಟ್ಟಾಗ ಮನುಷ್ಯ ಬದಲಾದಾಗ ಏನಾಗುತ್ತೆ, ಅವನ ಅಂತರಂಗ ಮತ್ತು ಬಹಿರಂಗ ಅನ್ನುವಂಥದ್ದು ಶುದ್ಧಿಯಾಗುತ್ತದೆ. ನಾವು ಹೊರಗಡೆ ಎಷ್ಟು ಸ್ವಚ್ಛವಾಗಿದ್ದರೂ ಸಹ ಎಷ್ಟೇ ಸ್ನಾನ ಮಾಡಿ ನೀರು ಹಾಕಿ ತೊಳಿಬೋದು ಕೊಳೆಯನ್ನು. ಆದರೆ ಒಳಗಿರುವಂತಹ ಕೊಳೆಯನ್ನು ಹೇಗೆ ತೊಳೆಯೋದು ಅಂತ ಅಂದರೆ ಈ ರೀತಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಳೋದು. ಕೆಟ್ಟ ಗುಣಗಳನ್ನು ಹೊರಹಾಕಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಳ್ಳೋದರ ಮೂಲಕ ಏನಾಗುತ್ತೆ, ಮನಸ್ಸಿನ ಅಂತರಾಳ ಶುದ್ಧಿಯಾಗತ್ತೆ ಅನ್ನೋದು ಬಸವಣ್ಣನವರು ಹೇಳುವಂತಹ ಮಾತು. ಅಂದರೆ ಮನಸ್ಸು ಈಗಾಗಲೇ ನಾವು ನೋಡಿದ್ವಿ ಅಂತಂದರೆ ಕಳ್ತನ ಮಾಡಬಾರ್ದು, ಕೊಲ್ಲಬಾರ್ದು, ಅಂದರೆ ಸುಳ್ಳು ಹೇಳಬಾರ್ದು, ಬೇರೆಯವ್ರಿಗೆ ಕಂಡು ನಾವು ಕೋಪವನ್ನು ಮಾಡ್ಕೋಬಾರ್ದು, ಅಸಹ್ಯ ಪಡಬಾರ್ದು. ಈ ಎಲ್ಲ ವಿಚಾರಗಳನ್ನು ನಾವು ಬಿಟ್ಟು ಒಳ್ಳೆಯ ವಿಚಾರಗಳನ್ನು ಅಳವಡಿಸಿಕೊಂಡಾಗ ಏನಾಗುತ್ತೆ, ಮನಸ್ಸಿನಲ್ಲಿ ಇರುವಂತಹ ಕೆಟ್ಟದ್ದು ಹೊರಹೋಗಿ ಮನಸ್ಸು ಶುದ್ಧವಾಗುತ್ತೆ. ಮನಸ್ಸು ಈ ಎಲ್ಲ ಕೆಟ್ಟ ಆಲೋಚನೆಗಳಿಂದ ಹೊರಬಂದಾಗ ಒಂದು ಶುದ್ಧವಾದಂತಹ ಪವಿತ್ರವಾದ ಆತ್ಮ ಆಗತ್ತೆ. ಆಗ ಏನಾಗುತ್ತೆ, ಮನಸ್ಸಿನೊಳಗೆ ಕೆಟ್ಟ ಆಲೋಚನೆಗಳು ಇಲ್ಲ ಅಂತಂದರೆ ಅಂತರಂಗನೇ ಶುದ್ಧಿಯಾಗತ್ತೆ. ಅಂದರೆ ನಮ್ಮ ಆತ್ಮಶುದ್ಧಿಯಾಗತ್ತೆ ಅನ್ನೋದು ಬಸವಣ್ಣನವರು ಹೇಳ್ತಾರೆ. ಈ ರೀತಿ ಆತ್ಮಶುದ್ಧಿಯನ್ನು ಮಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಅನ್ನೋದಾದರೆ ಇದು ದೇವರನ್ನು ಒಲಿಸ್ಕೊಳ್ಳೋದಕ್ಕೆ ಒಂದು ದಾರಿಯಾಗಿರುತ್ತೆ. ಎಷ್ಟೇ ಪೂಜೆಯನ್ನು ದೇವರನ್ನ ಕುರಿತು ಮಾಡ್ಬೋದು, ಆದರೆ ಮನುಷ್ಯನಿಗೆ ಯಾವ ಒಂದು ಒಳ್ಳೆಯ ಗುಣ ಇದೆ ಅನ್ನೋದರ ಮೇಲೆ ದೇವರು ಆತನ ಬಗ್ಗೆ ಕರುಣೆಯನ್ನು ಹೊಂತಾನೆ ಅನ್ನೋದು ಬಸವಣ್ಣನವರು ಹೇಳುವಂತಹ ಮಾತಾಗಿರುತ್ತೆ. ದೇವರಿಗೆ ಯಾವುದೇ ರೀತಿಯಾದಂತಹ ದೊಡ್ಡ ದೊಡ್ಡ ಪೂಜೆ ಪುನಸ್ಕಾರಗಳು, ಹೋಮ ಹವನಗಳನ್ನು ಮಾಡ್ಬೋದು. ಆದರೆ ತಮ್ಮಲ್ಲಿ ಒಳ್ಳೆಯ ಗುಣಗಳೇ ಇಲ್ಲ, ಒಳ್ಳೆಯ ಮೌಲ್ಯಗಳೇ ಇಲ್ಲ. ಯಾವಾಗಲೂ ಇಲ್ಲಿ ಪೂಜೆ ಮಾಡೋದು, ಅಲ್ಲಿ ಇನ್ನೊಬ್ರಿಗೆ ಯಾರಿಗೂ ಶಾಪ ಹಾಕೋದು, ಇಲ್ಲಿ ಏನೋ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ಹರಕೆಯನ್ನು ಮಾಡ್ಕೊಳ್ಳೋದು, ಅಲ್ಲಿ ಅವ್ರು ಹಾಳಾಗಲಿ ಅಂತ ಬಯಸೋದು, ಈ ರೀತಿ ಎಲ್ಲ ಮಾಡುವಂತಹ ಕೆಲಸಗಳಿಂದ ಏನಾಗುತ್ತೆ, ದೇವರಿಗೆ ಅದು ಇಷ್ಟ ಆಗೋದಿಲ್ಲ. ಆ ಥರ ಏನಾದರೂ ಮಾಡಿದರೆ ದೇವರು ಯಾವುದೇ ಕಾರಣಕ್ಕೂ ನಮಗೆ ಒಲಿಯೋದಿಲ್ಲ. ಅದನ್ನೆಲ್ಲ
ಅದನ್ನೆಲ್ಲ ಬಿಟ್ಟು ನಾವು ಒಳ್ಳೆತನವನ್ನು ರೂಢಿಸ್ಕೊಂಡಾಗ ಏನಾಗುತ್ತೆ, ದೇವರು ನಮಗೆ ಒಲಿತಾನೆ, ದೇವರು ಅದನ್ನು ನೋಡಿ ಮೆಚ್ಕೊಳ್ತಾನೆ, ಖುಷಿ ಪಡೆದುಕೊಳ್ತಾನೆ. ಹಾಗಾಗಿ ದೇವರನ್ನು ಒಲಿಸೋದಕ್ಕೆ ಇದು ನಿಜವಾದಂತಹ ದಾರಿ ಅಂತ ಹೇಳಿ ಬಸವಣ್ಣನವರು ಹೇಳ್ತಾ ಹೋಗ್ತಾರೆ. ಒಟ್ಟಲ್ಲಿ ಸರಳವಾಗಿ ಹೇಳಬೇಕು ಅಂತಂದರೆ, ಮನುಷ್ಯನಾದವನು ಮನುಷ್ಯನಾಗಿ ಬದುಕುವ ಮತ್ತು ಇತರರಲ್ಲಿ ದೈವತ್ವವನ್ನು ಕಾಣುವುದೇ ಈ ವಚನದ ಮುಖ್ಯ ಉದ್ದೇಶ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಒಂದು ಪ್ಯಾರಾಗ್ರಾಫು. ನುಡಿದಡೆ ಮುತ್ತಿನ ಹಾರದಂತಿರಬೇಕು, ನುಡಿದಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದಡೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದಡೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಇಲ್ಲಿ ಮೊದಲ ಒಂದು ಪ್ಯಾರಾಗ್ರಾಫ್ನಲ್ಲಿ ಮನುಷ್ಯನ ವ್ಯಕ್ತಿತ್ವದ ಬಗ್ಗೆ ಹೇಳಲಾಗಿದೆ, ಎರಡನೆಯ ಪ್ಯಾರಾಗ್ರಾಫ್ನಲ್ಲಿ ಮನುಷ್ಯನ ಮಾತುಗಳ ಬಗ್ಗೆ ಹೇಳಲಾಗಿರುತ್ತೆ. ಮನುಷ್ಯ ವ್ಯಕ್ತಿತ್ವವನ್ನು ಹೇಗೆ ಇಟ್ಕೊಂಡಿರಬೇಕು ಅಂತಂದ್ರೂ ಕೂಡ ಅವನ ಮಾತು ಅಲ್ಲಿ ಸರಿಯಾಗಿರಬೇಕು. ತಾನು ಆಡುವಂತಹ ಮಾತಿನಿಂದ ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ನೋವಾಗಿರಬಾರ್ದು ಅಥವಾ ನೋವಾಗುವ ರೀತಿಯಲ್ಲಿ ಮಾತಾಡಬಾರ್ದು ಅನ್ನೋದನ್ನು ಈ ಒಂದು ವಚನಗಳ ಮೂಲಕ ಹೇಳ್ತಾ ಹೋಗ್ತಾರೆ. ಏನು ಹೇಳ್ತಾರೆ, ಮೊದಲಿಗೆ ನುಡಿದಡೆ ಮುತ್ತಿನ ಹಾರದಂತಿರಬೇಕು ಅಂದರೆ ಮನುಷ್ಯನ ಮಾತುಗಳು ಹೇಗಿರಬೇಕು, ಮುತ್ತುಗಳನ್ನು ನಾವೇನು ನೋಡಿದ್ದೀವಲ್ಲ, ಆ ಮುತ್ತುಗಳ ಹಾರ ಹೇಗೆ ಸುಂದರವಾಗಿ ಕಾಣಿಸುತ್ತೆ, ಅದನ್ನು ಎಷ್ಟು ನೀಟಾಗಿ ಜೋಡಿಸಲಾಗಿರುತ್ತೆ, ಅದು ಎಷ್ಟು ತಿಳಿಯಾಗಿ ಬಿಳಿಯಾಗಿ ಕಾಣಿಸುತ್ತೆ. ಹಾಗೆ ನಮ್ಮ ಮಾತುಗಳೂ ಕೂಡ ಸ್ಪಷ್ಟವಾಗಿ, ಸುಳ್ಳುಗಳಿಲ್ಲದೆ, ಮೋಸ ಇಲ್ಲದೆ, ವಂಚನೆ ಇಲ್ಲದೆ ಇರಬೇಕು. ಹಾಗೆ ಮುತ್ತುಗಳನ್ನು ಹೇಗೆ ಪೋಣಿಸಿದರೆ ಅದೇ ಹಾರದಂತೆ ಸುಂದರವಾಗಿ, ವ್ಯವಸ್ಥಿತವಾಗಿ, ಮೃದುವಾಗಿ ನಾವು ಮಾತಾಡಬೇಕಾಗತ್ತೆ. ಈ ಮುತ್ತಿನ ಹಾರ ಹೇಗೆ ಯಾರನ್ನೇ ನೋಡಿದರೂ ಕೂಡ ಅದು ತನ್ನನ್ನು ಆಕರ್ಷಣೆಯನ್ನು ಮಾಡುತ್ತೆ. ಹಾಗೆ ಮನುಷ್ಯನೂ ಸಹ ತನ್ನ ಮಾತುಗಳನ್ನು ಕೇಳುವವರಿಗೆ ಅದು ಹಿತವಾಗಿರಬೇಕು. ಅಯ್ಯೋ ಇವರೇನು ಮಾತಾಡ್ತಾರಪ್ಪ, ಇಷ್ಟೊಂದು ಇರಿಟೇಟ್ ಮಾಡ್ತಾರಪ್ಪ ಅಂತ ಯಾರಿಗೂ ಕೂಡ ಅದು ಹಿಂಸೆಯನ್ನು ನೀಡುವ ರೀತಿಯಲ್ಲಿ ಇರಬಾರ್ದು. ನಾವು ಆಡುವಂತಹ ಮಾತು ಇನ್ನೂ ಸ್ವಲ್ಪ ಕೇಳೋಣ ಅನ್ನಿಸ್ಬೇಕು, ಅಷ್ಟು ಹಿತವಾಗಿ ಇರಬೇಕು ಅನ್ನೋದು ಬಸವಣ್ಣನವರು ಹೇಳುವಂತಹ ಮಾತುಗಳು. ನೆಕ್ಸ್ಟು ನುಡಿದಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ಅಂದರೆ ಮಾಣಿಕ್ಯ ಅನ್ನುವಂಥದ್ದು ಬಹಳ ಪ್ರಕಾಶಮಾನವಾಗಿ ಬೆಳಕನ್ನು ನೀಡುವಂತಹ ಒಂದು ವಸ್ತು ಆಗಿರುತ್ತೆ. ಕತ್ತಲೆಯನ್ನು ಹೋಗಲಾಡಿಸುವ ರೀತಿಯಲ್ಲಿ ಮಾಣಿಕ್ಯ ಹೇಗೆ ಕತ್ತಲೆಯನ್ನು ದೂರ ಮಾಡುತ್ತೆ, ಹಾಗೆ ನಮ್ಮ ಮಾತುಗಳು ಸಹ ಅಜ್ಞಾನವನ್ನು ದೂರ ಮಾಡಬೇಕು. ಸುಮ್ಮನೆ ಏನೋ ಬಡಬಡ ಅಂತ ಮಾತಾಡೋದಲ್ಲ, ನಾವು ಆಡುವ ಮಾತಿನಿಂದ ನಮ್ಮ ಮಾತನ್ನು ಕೇಳುತ್ತಾ ಇರುವಂಥವರಿಗೆ ಒಂದಷ್ಟು ಜ್ಞಾನವನ್ನು ನೀಡುವಂಥದ್ದು, ತಿಳುವಳಿಕೆಯನ್ನು ನೀಡುವಂಥದ್ದನ್ನು ಮಾಡಬೇಕಾಗತ್ತೆ. ಅಂತಹ ಮಾತುಗಳನ್ನು ನಾವು ಆಡಬೇಕಾಗತ್ತೆ. ಮಾತು ಬಡ ಅಂತ ಒಂದೇ ಸಮ ಮಾತಾಡ್ಕೊಂಡು ಹೋಗೋದಲ್ಲ. ಒಟ್ಟಿನಲ್ಲಿ ನಾವು ಆಡುವಂತಹ ಮಾತುಗಳು ಎದುರುಗಡೆ ಕೇಳ್ತಾ ಇರುವಂತಹ ವ್ಯಕ್ತಿಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕು. ಅದನ್ನು ಅರ್ಥವಾಗೋದರ ಜೊತೆಗೆ ನಮ್ಮ ಮಾತುಗಳು ಅವರ ಮೇಲೆ ಪ್ರಭಾವವನ್ನು ಬೀರಬೇಕು, ಸ್ಪಷ್ಟವಾಗಿ ಮತ್ತು ಪ್ರಭಾವಶಾಲಿಯಾಗಿ ಇರಬೇಕು ಅಂತ ಹೇಳಿ ಇಲ್ಲಿ ಬಸವಣ್ಣನವರು ಹೇಳ್ತಾರೆ. ನೆಕ್ಸ್ಟು ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ಅಂದರೆ ಸ್ಫಟಿಕ ಅನ್ನೋದು ನೋಡೋದಕ್ಕೆ ಗ್ಲಾಸ್ ರೀತಿ ತುಂಬ ಟ್ರಾನ್ಸ್ಪರೆಂಟಾಗಿ ಇರುತ್ತೆ, ಪಾರದರ್ಶಕವಾಗಿರುತ್ತೆ. ಹಾಗೆಯೇ ನಮ್ಮ ಮಾತುಗಳು ಸಹ ಟ್ರಾನ್ಸ್ಪರೆಂಟ್ ಆಗಿರಬೇಕು. ನಾವು ಏನನ್ನು ಮಾತಾಡ್ತೀವಿ ಅದೇ ಕೆಲಸವನ್ನು ಮಾಡಬೇಕು, ಏನು ಕೆಲಸ ಮಾಡ್ತೀವಿ ಅದನ್ನು ಮಾತ್ರ ಹೇಳಬೇಕಾಗತ್ತೆ. ಒಟ್ಟಿನಲ್ಲಿ ಸುಮ್ಮನೆ ಏನೋ ಒಂದು ಟೈಮ್ ಪಾಸಿಗೆ ಮಾತಾಡಬೇಕು ಅಥವಾ ನನಗೇನೋ ಹೇಳಬೇಕು, ಬೇರೆಯವ್ರ ಹತ್ರ ಮಾತಾಡಬೇಕು ಅನ್ನೋ ಉದ್ದೇಶಕ್ಕೆ ಏನೋ ಬಾಯಿಗೆ ಬಂದಿದ್ದನ್ನು ಹೇಳ್ತಾ ಹೋಗೋದಲ್ಲ. ಆಡುವಂತಹ ಮಾತುಗಳು ಸ್ಪಷ್ಟವಾಗಿರಬೇಕು, ಜೊತೆಗೆ ಪಾರದರ್ಶಕವಾಗಿರಬೇಕು. ಅಂದರೆ ಮಾತಿನಲ್ಲಿ ಸುಳ್ಳುಗಳಾಗಲಿ ಮುಚ್ಚು ಮರೆಯಾಗಲಿ ಇರಬಾರ್ದು ಅನ್ನೋದನ್ನು ಹೇಳಲಾಗತ್ತೆ. ನಮ್ಮ ಮಾತು ಅಷ್ಟೇ ಸತ್ಯ, ನಿಷ್ಕಪಟವಾಗಿ ಇರಬೇಕಾಗತ್ತೆ. ಸ್ಟೇಜ್ ಸಿಕ್ತು ಅಂದ ತಕ್ಷಣ ಕೆಲವೊಬ್ಬರಿಗೆ ಮಾತಾಡುವಂಥ ಒಂದಷ್ಟು ಚಟ ಇರುತ್ತೆ, ಏನೋ ಬಾಯಿಗೆ ಬಂದಿದ್ದು ಒಂದಷ್ಟು ಗಂಟೆಗಟ್ಟಲೆ ಮಾತಾಡ್ತಾ ಹೋಗ್ತಾರೆ. ಆದರೆ ಅವರು ಆಡಿರುವಂತಹ ಮಾತಿಗೂ ಅವರ ಜೀವನ ಶೈಲಿಗೂ ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ. ಆ ರೀತಿ ಯಾವಾಗಲೂ ಇರಬಾರ್ದು. ಮಾತು ಹೇಗಿರುತ್ತೋ ಹಾಗೆಯೇ ಅವರ ಜೀವನವೂ ಸಹ ಇರಬೇಕು. ಮಾತಿನಲ್ಲಿ ಯಾವುದೇ ರೀತಿಯಾದಂತಹ ಮುಚ್ಚುಮರೆ ಆಗಲಿ ಕುತಂತ್ರ ಆಗಲಿ ಇರಬಾರ್ದು ಅನ್ನೋದು ಬಸವಣ್ಣನವರು ಹೇಳುವಂತಹ ಸಾಲುಗಳಾಗಿರುತ್ತೆ. ಅದು ನೇರ ಮತ್ತು ಪಾರದರ್ಶಕವಾಗಿರಬೇಕು.
ನೆಕ್ಸ್ಟ್ ನುಡಿದೆಡೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ಅಂದರೆ ನಾವು ಆಡುವಂತಹ ಮಾತುಗಳು ಕೇವಲ ಮನುಷ್ಯನಿಗೆ ಮಾತ್ರ ಅಲ್ಲ, ಜೊತೆಗೆ ದೇವರಿಗೂ ಕೂಡ. ಇಲ್ಲಿ ಲಿಂಗ ಅಂತಂದರೆ ದೇವರ ಒಂದು ವಿಗ್ರಹ ಅಥವಾ ದೇವರು ಅಂತ ಹೇಳಲಾಗುತ್ತೆ. ಇಲ್ಲಿ ಶಿವ ಅಂತ ಕೂಡ ಹೇಳ್ಬೋದು. ಅಥವಾ ಇಲ್ಲಿ ನಮ್ಮ ಬಸವಣ್ಣನವರು ನಂಬುವಂತಹ ಅಥವಾ ಬಸವಣ್ಣನವರ ಹೇಳುವಂತಹ ಕೂಡಲ ಸಂಗಮ ದೇವನನ್ನು ಕುರಿತು ಅವರು ಹೇಳ್ತಿರುವಂತಹದ್ದು. ಆ ಒಂದು ದೇವರಿಗೂ ಆ ಒಂದು ಲಿಂಗಕ್ಕೂ ಕೂಡ ಇಷ್ಟ ಆಗಬೇಕು ನಾವು ಆಡುವಂತಹ ಮಾತು. ಆ ದೇವರೇ ನಮ್ಮ ಮಾತುಗಳನ್ನು ಮೆಚ್ಚಿ ಹೌದು ಹೌದು ಅಂತ ಹೇಳಿ ಅಹುದೆನಬೇಕು. ಅಂದರೆ ಹೌದು ಹೌದು ಅನ್ನೋ ರೀತಿಯಲ್ಲಿ ಇರಬೇಕು. ಅಂದರೆ ಅವರು ನಾವು ಹೇಳಿದ್ದನ್ನು ಒಪ್ಕೊಳ್ಬೇಕು, ಅಕ್ಸೆಪ್ಟ್ ಮಾಡೋ ರೀತಿಯಲ್ಲಿ ಇರಬೇಕು ನಮ್ಮ ಮಾತುಗಳು ಅನ್ನೋದು ಬಸವಣ್ಣನವರು ಹೇಳೋದು. ಜೊತೆಗೆ ಸತ್ಯ ಮತ್ತು ಧರ್ಮದಿಂದ ಮಾತುಗಳನ್ನು ಕೇಳಿ ದೈವವೇ ಹೌದು ಹೌದು ಇದು ಸರಿಯಾದ ಮಾತು ಅಂತ ಹೇಳಿ ಮೆಚ್ಚಿಕೊಳ್ಳುವ ರೀತಿಯಲ್ಲಿ ಇರಬೇಕು ಅನ್ನೋದು ಬಸವಣ್ಣ ಹೇಳುವಂತಹ ಸಾಲುಗಳಾಗಿರುತ್ತೆ. ನೆಕ್ಸ್ಟು ನುಡಿಯೊಳಗಾಗಿ ನಡೆಯದಿದ್ದಡೆ. ಇದು ವಚನದ ಅತ್ಯಂತ ಒಂದು ಮುಖ್ಯವಾದಂತಹ ಭಾಗ ಅಂತ ಹೇಳ್ಬೋದು. ನಾವು ಎಷ್ಟು ಚೆನ್ನಾಗಿ ಮಾತಾಡಿದ್ರೂ ಸಹ ನಮ್ಮ ನಡೆ ಅಥವಾ ವರ್ತನೆ ನಮ್ಮ ನುಡಿಗೆ ಅಂದರೆ ನಮ್ಮ ಮಾತಿಗೆ ತಕ್ಕಂತೆ ಇಲ್ದಿದ್ರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಬೆಲೆ ಇರೋದಿಲ್ಲ. ಯಾರು ಹೇಗೆ ಹೇಳ್ತಾರೋ ಹಾಗೆ ನಡ್ಕೋತಾರೆ ಅಂತಹವರನ್ನು ಮಾತ್ರ ದೇವರು ಮೆಚ್ತಾನೆ ಅಂತ ಹೇಳಿ ಇಲ್ಲಿ ಬಸವಣ್ಣನವರು ಹೇಳ್ತಾರೆ. ಮಾತು ಆಭರಣದಂತೆ ಸುಂದರವಾಗಿರಬೇಕು, ನುಡಿದಂತೆ ನಡೆಯುವುದು ಜೀವನದಲ್ಲಿ ಅತ್ಯಂತ ಅವಶ್ಯಕ ಎಂಬುದು ಬಸವಣ್ಣನವರ ಸಂದೇಶವಾಗಿದೆ. ದೀಪದಂತೆ ಜ್ಞಾನಯುತವಾಗಿರಬೇಕು ಮತ್ತು ಸ್ಫಟಿಕದಂತೆ ಸತ್ಯವಾಗಿರಬೇಕು. ಆದರೆ ಎಲ್ಲದಕ್ಕಿಂತ ಮಿಗಿಲಾಗಿ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಒಡೆಯನಿದ್ದಾನೋ, ಮನೆಯೊಳಗೆ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ ಅಂದ. ಇಲ್ಲಿ ಬಸವಣ್ಣನವರು ಮನೆ ಅಂತ ಹೇಳಿದ್ರೆ ನಮ್ಮ ದೇಹವನ್ನು ಮನೆ ಅಂತ ಹೇಳಿ ಕರೆದಿದ್ದಾರೆ. ಮನೆಯೊಡೆಯ ಅಂತಂದರೆ ನಮ್ಮ ಆತ್ಮ ಅಥವಾ ವಿವೇಕ ಅಂತ ಹೇಳಿ ಕರೆಯಲಾಗಿದೆ. ಇಲ್ಲಿ ಮನೆಯ ಸ್ಥಿತಿ ಅಂತಂದರೆ ಮನುಷ್ಯನ ಅಂತರಂಗದ ಬಗ್ಗೆ ಇಲ್ಲಿ ಮಾತನಾಡಲಾಗತ್ತೆ. ಮನುಷ್ಯನ ಆತ್ಮ ಹೇಗಿದೆ ಅಥವಾ ಮನುಷ್ಯನ ದೇಹ ಹೇಗಿದೆ ಅನ್ನೋದರ ಕುರಿತು ಇಲ್ಲಿ ಹೇಳಲಾಗತ್ತೆ. ಒಂದು ಮನೆಯ ಯಜಮಾನ ಮನೆಯಲ್ಲಿದ್ದರೆ ಆ ಮನೆ ಅಚ್ಚುಕಟ್ಟಾಗಿರುತ್ತೆ. ಆದರೆ ಮನೆಯ ಹೊಸ್ತಿಲಲ್ಲಿ ಹುಲ್ಲು ಬೆಳೆದು ಒಳಗಡೆ ಕಸ ತುಂಬಿಕೊಂಡಿದೆ ಅಂತಂದರೆ ಅದರ ಅರ್ಥ ಮನೆಯಲ್ಲಿ ಯಾರೂ ವಾಸವಾಗಿಲ್ಲ, ಮನೆಯ ಯಜಮಾನನಿಗೆ ಆ ಮನೆಯ ಬಗ್ಗೆ ಕಾಳಜಿ ಇಲ್ಲ ಎಂದರ್ಥ. ಅಂದರೆ ಯಾವುದೇ ಒಂದು ಮನೆಯನ್ನು ತೆಗೆದುಕೊಂಡ್ರೂ ಸಹ ಅವರ ಮನೆಯ ಮುಂಭಾಗದಲ್ಲಿ, ಮನೆಯ ಸುತ್ತಮುತ್ತ ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು ಸ್ವಚ್ಛವಾಗಿ ಇಟ್ಕೊಂಡಿರ್ತಾರೆ. ಹಾಗೆಯೇ ಒಂದು ವೇಳೆ ಆ ಮನೆಯ ಮುಂದೆ ಕಳೆ ಬೆಳೆದು ಹುಲ್ಲು ಬೆಳೆದು ಮನೆಯ ಮುಂದೆ ಕಸ ಬಿದ್ದಿದೆ ಅಂತಂದರೆ ನೋಡಿದವ್ರಿಗೆ ಗೊತ್ತಾಗುತ್ತೆ ಈ ಮನೆಯಲ್ಲಿ ಯಾರೂ ವಾಸವಾಗಿಲ್ಲ, ಖಾಲಿ ಮನೆ ಇದು ಅಂತ ಹೇಳಿ ಕಾಣಿಸುತ್ತಲ್ವ. ಹಾಗೆಯೇ ಈ ಒಂದು ಮನೆ ಅಂತಂದರೆ ದೇಹ ಅಂತ ಹೇಳಿ ಏನು ಮನುಷ್ಯನನ್ನು ಇಲ್ಲಿ ವರ್ಣನೆಯನ್ನು ಮಾಡಲಾಗಿದೆ, ಆ ಒಂದು ಮನೆಯಲ್ಲಿ ಅಂದರೆ ಆ ದೇಹದಲ್ಲಿ ಅವರದ್ದೇ ಆದಂತಹ ಒಂದು ಶುದ್ಧವಾದ ಆತ್ಮ ಇಲ್ಲ ಅಂತಂದರೆ ಈ ಮನೆ ಹೇಗೆ ಖಾಲಿ ಮನೆ, ಒಬ್ಬ ಯಜಮಾನನ ಇಲ್ಲದಿರುವಿಕೆಯಲ್ಲಿ ಮನೆ ಹೇಗಿರುತ್ತೋ ಹಾಗೆ ದೇಹ ಕೂಡ ಇರುತ್ತೆ ಅನ್ನೋದು ಬಸವಣ್ಣನವರು ಹೇಳುವಂಥದ್ದು. ಅದೇ ರೀತಿ ನಮ್ಮ ದೇಹವೆಂಬ ಮನೆಯೊಳಗೆ ಹುಸಿ ಅಂದರೆ ಸುಳ್ಳು ಮತ್ತು ಮನಸ್ಸಿನೊಳಗೆ ವಿಷಯ ಅಂದರೆ ಹುಸಿ ಅಂತಂದರೆ ಸುಳ್ಳು, ಮನಸ್ಸಿನೊಳಗೆ ವಿಷಯ ಅಂತಂದರೆ ಕಾಮ ಕ್ರೋಧ ಲೋಭಗಳಂಥ ಲೌಕಿಕ ಆಸೆಗಳು ತುಂಬಿಕೊಂಡಿದ್ರೆ ಏನಾಗುತ್ತೆ, ನಮ್ಮ ಅಂತರಾತ್ಮ ಅಥವಾ ವಿವೇಕ ಅನ್ನುವಂಥದ್ದು ಮನೆಯೊಡೆಯ ಎಚ್ಚರವಾಗಿದ್ದಾನೋ ಇಲ್ಲವೋ ಎಂಬ ಅನುಮಾನ ಬರುತ್ತೆ. ಇಲ್ಲಿ ಮನುಷ್ಯನಾದವನಿಗೆ ಒಂದಷ್ಟು ಒಳ್ಳೆ ಗುಣಗಳಿರಬೇಕು ಅಂತ ಹೇಳಿ ಏನು ಬಸವಣ್ಣನವರು ಬಯಸ್ತಾರೆ, ಆ ಗುಣಗಳು ಇಲ್ಲದೆ ಇದ್ದಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಒಂದು ಪಾಳು ಬಿದ್ದ ಮನೆಯ ರೀತಿಯಲ್ಲಿ ಅವನ ದೇಹ ಅಂತ ಹೇಳಿ ಇಲ್ಲಿ ಹೋಲಿಕೆಯನ್ನು ಮಾಡಲಾಗಿದೆ. ಅಂದರೆ ಮನುಷ್ಯನು ತನ್ನ ತಪ್ಪುಗಳನ್ನು ತಿದ್ದುಕೊಳ್ಳದೆ ಕೇವಲ ಬಾಹ್ಯವಾಗಿ ಬದುಕ್ತಾ ಇದ್ದಾನೆ ಅಂದರೆ ಅದು ಯಜಮಾನನಿಲ್ಲದ ಪಾಳು ಬಿದ್ದ ಮನೆಗೆ ಸಮಾನವಾಗಿರುತ್ತೆ. ಮನುಷ್ಯನಾದವನು ಏನೇ ಒಂದಷ್ಟು ತಪ್ಪುಗಳನ್ನು ಮಾಡ್ಬೋದು, ಮೌಲ್ಯಗಳನ್ನು ಕಳೆದುಕೊಂಡು ಬದುಕ್ಬೋದು. ಆದರೆ ಅವಕಾಶ ಸಿಕ್ಕಿದಾಗ ಏನು ಮಾಡಬೇಕು, ಮನುಷ್ಯ ತಾನು ಮಾಡಿದಂತಹ ತಪ್ಪುಗಳನ್ನು ತಿದ್ದುಕೊಂಡು ಬಾಹ್ಯವಾಗಿ ಮತ್ತು ಅಂತರಂಗವಾಗಿ ಶುದ್ಧೀಕರಣವನ್ನು ಹೊಂದಿ ಬದುಕನ್ನು ಸಾಗಿಸಬೇಕು. ಆದರೆ ಮನುಷ್ಯ ತಾನು ಮಾಡಿರುವಂತಹ ತಪ್ಪುಗಳನ್ನು ತಿದ್ದಿಕೊಳ್ಳದೆ ಬಾಹ್ಯವಾಗಿ ಬದುಕ್ತಾ ಇದ್ದರೆ ಏನಾಗುತ್ತೆ, ಅದು ಯಜಮಾನನಿಲ್ಲದ ಅಂದರೆ ಪಾಳು ಬಿದ್ದಿರುವಂತಹ ಮನೆಗೆ
ಸಮನಾದಂತಹ ದೇಹ ಅಂತೇಳಿ ಹೋಲಿಕೆಯನ್ನು ಮಾಡಲಾಗಿದೆ. ಸತ್ಯ ಮತ್ತು ಶುದ್ಧ ಚಿಂತನೆಗಳು ಇಲ್ಲ ಅಂತಂದರೆ ಆ ದೇಹದಲ್ಲಿ ದೈವತ್ವ ನೆಲೆಸೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಆತ್ಮದಲ್ಲಿ ದೇವತೆಯ ಒಂದು ಒಲವಿರಬೇಕು, ದೇವತೆ ಬಂದು ನೆಲೆಸಬೇಕು ಅಂತಂದರೆ ಆ ದೇಹದಲ್ಲಿ ಹೇಗಿರಬೇಕು, ಸತ್ಯ ಮತ್ತು ಶುದ್ಧ ಚಿಂತನೆಗಳಿರಬೇಕು. ಯಾವಾಗಲೂ ಕೆಟ್ಟ ಯೋಚನೆಗಳನ್ನು ಮಾಡಬಾರ್ದು, ಬೇರೆಯವರಿಗೆ ನೋವನ್ನು ಕೊಡಬಾರ್ದು, ದ್ರೋಹವನ್ನು ಮಾಡಬಾರ್ದು. ಈ ಎಲ್ಲ ಯೋಚನೆಗಳು ಇದ್ದಾಗ ಅವರು ಒಲಿಬೇಕು ಅಂತಂದರೆ ಸತ್ಯ ಮತ್ತು ಶುದ್ಧ ಚಿಂತನೆಗಳು ಇರಬೇಕು ಅಂತ ಹೇಳಿ ಇಲ್ಲಿ ಬಸವಣ್ಣನವರು ಹೇಳ್ತಾರೆ. ನಾವು ನಮ್ಮ ಮನಸ್ಸನ್ನು ಕೆಟ್ಟ ಆಲೋಚನೆಗಳಿಂದ ಮುಕ್ತವಾಗಿಟ್ಕೊಳ್ಬೇಕಾಗತ್ತೆ. ನಾವು ನಮ್ಮ ಮನಸ್ಸನ್ನು ಹೇಗಿಟ್ಕೋಬೇಕು, ಯಾವುದೇ ರೀತಿ ಕೆಟ್ಟ ಆಲೋಚನೆಗಳು ಮನಸ್ಸಿನಲ್ಲಿ ಬರದೇ ಇರೋ ರೀತಿಯಲ್ಲಿ ಮುಕ್ತವಾಗಿ ಇಟ್ಕೋಬೇಕು. ಅಂತರಂಗದ ವಿವೇಕ ಅಂದರೆ ಮನೆಯೊಡೆಯ ಅಂತ ಹೇಳಿ ಏನು ಈ ಒಂದು ದೇಹವನ್ನು ಕರೆಯಲಾಗಿದೆ, ಅಥವಾ ದೇಹದಲ್ಲಿರುವಂತಹ ಆತ್ಮವನ್ನು ಮನೆಯೊಡೆಯ ಅಂತ ಕರೆಯಲಾಗಿದೆ. ಆ ಆತ್ಮ ಜಾಗೃತವಾಗಿದ್ದರೆ ಮಾತ್ರ ಸುಳ್ಳು ಮತ್ತು ಅರಿಷಡ್ವರ್ಗಗಳು ನಮ್ಮನ್ನು ಆವರಿಸೋದಕ್ಕೆ ಸಾಧ್ಯ ಇಲ್ಲ. ಆತ್ಮ ಅನ್ನುವಂಥದ್ದು ಮೊದಲು ಸರಿ ಇರಬೇಕು. ಆತ್ಮದ ಆಲೋಚನೆ, ಆತ್ಮದ ಜಾಗೃತವಾಗಿಲ್ಲ ಅಂತಂದರೆ ಏನಾಗುತ್ತೆ, ಸುಳ್ಳುಗಳು ಮತ್ತು ಮನುಷ್ಯನಿಗೆ ಇರಬೇಕಾದಂತಹ ಒಳ್ಳೆಯ ಗುಣಗಳು ಅಂತ ಹೇಳಿ ಏನು ಕರಿತೀವಲ್ಲ, ಅರಿಷಡ್ವರ್ಗಗಳು, ಅದು ನಮ್ಮನ್ನು ಆವರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಸದಾ ವಿಮರ್ಶೆ ಮಾಡ್ಕೊಳ್ತಾ ಅಂತರಂಗವನ್ನು ಶುದ್ಧಿಯಾಗಿ ಇಟ್ಕೊಳ್ಬೇಕಾಗತ್ತೆ ಅನ್ನೋದು ಈ ಒಂದು ವಚನದ ಸಾರ ಆಗಿರುತ್ತೆ. ಅಂದರೆ ನಾವೇನು ತಪ್ಪು ಮಾಡಿದ್ವಿ, ನಾವಿವತ್ತೇನು ಸರಿ ಮಾಡಿದ್ವಿ ಅನ್ನೋದನ್ನು ನಾವು ವಿಮರ್ಶೆ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಪ್ರತಿದಿನ. ಇಂತಹ ಒಂದಷ್ಟು ಗುಣಗಳು ಅಥವಾ ಇಂತಹ ಒಂದಷ್ಟು ಕೆಲಸಗಳೇನಾಗುತ್ತೆ, ನಮ್ಮ ಅಂತರಂಗವನ್ನು ಶುದ್ಧಿ ಮಾಡ್ಕೊಳ್ಳೋದಕ್ಕೆ, ಬೇಡದೇ ಇರುವಂತಹ ಕೆಟ್ಟ ವಿಚಾರಗಳನ್ನು ಮನಸ್ಸಿಂದ ಹೊರ ಹಾಕೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಹೇಳ್ಬೋದಾಗಿರುತ್ತೆ. ನೆಕ್ಸ್ಟು, ಚಲಬೇಕು ಶರಣಂಗೆ ಪರದನವ ನೊಲ್ಲೆನೆಂಬ. ಚಲಬೇಕು ಶರಣಂಗೆ ಪರದನವ ನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರಸತಿಯ ನೊಲ್ಲೆನೆಂಬ. ಚಲಬೇಕು ಶರಣಂಗೆ ಪರಸತಿಯ ನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರದೈವವ ನೊಲ್ಲೆನೆಂಬ. ಚಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ. ಚಲಬೇಕು ಶರಣಂಗೆ ಪ್ರಸಾದ ದಿಟವೆಂಬ, ಚಲವಿಲ್ಲದವ ಮೆಚ್ಚ ಕೂಡಲ ಸಂಗಮ ದೇವ. ಅಂದರೆ ಇಲ್ಲಿ ಬಸವಣ್ಣನವರು ಶರಣನಾದವನು ಅಂದರೆ ದೇವರನ್ನು ಯಾರು ನಂಬ್ತಾನೋ ಅಥವಾ ದೇವರನ್ನು ಯಾರು ಯಾವಾಗಲೂ ಸ್ಮರಿಸ್ತಾ ಇರ್ತಾನೋ ಅಂಥವನು ಯಾವ 4 ವಿಷಯಗಳಲ್ಲಿ ದೃಢವಾಗಿ ಛಲವಾಗಿ ಇರಬೇಕು ಅನ್ನೋದನ್ನು ಈ ಒಂದು ವಚನಗಳ ಮೂಲಕ ಹೇಳಲಾಗುತ್ತೆ. ಮೊದಲನೆಯದು, ಚಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ. ಅಂದರೆ ಪರಧನ ಅಂತಂದರೆ ಪರಧನ, ಇಲ್ಲಿ ಬೇರೆ ಬೇರೆ ಪದಗಳು. ಪರ ಅಂತಂದರೆ ಬೇರೆ, ಧನ ಅಂತಂದರೆ ದುಡ್ಡು. ಬೇರೆಯವರ ದುಡ್ಡನ್ನು, ನೊಲ್ಲೆ ಅಂದರೆ ಒಲ್ಲೆ ಅಂದರೆ ಬೇಡ ಅನ್ನುವಂಥ ಒಂದು ಛಲ ಇರಬೇಕು ಮನುಷ್ಯನಾದವನಿಗೆ. ಯಾವಾಗಲೂ ಮನುಷ್ಯ ಬೇರೆಯವರ ಹಣ ಆಸ್ತಿಯ ಮೇಲೆ ಆಸೆಯನ್ನು ಪಡಬಾರ್ದು ಅನ್ನುವಂಥ ಒಂದಷ್ಟು ದೃಢ ಸಂಕಲ್ಪವನ್ನು ಮಾಡಬೇಕು ಅಂತ ಹೇಳಿ ಬಸವಣ್ಣನವರಲ್ಲಿ ಹೇಳ್ತಿದ್ದಾರೆ. ಕಷ್ಟಪಟ್ಟು ದುಡಿದು ಬಂದಿದ್ದರಲ್ಲಿ ತೃಪ್ತಿ ಪಡಬೇಕು. ಬೇರೆ ಯಾರ್ದೋ ಆಸ್ತಿ ಇದೆ, ಅದು ನಮಗೆ ದಕ್ಕಲಿ ಅಂತ ಹೇಳಿ ಆಸೆ ಪಡೋದು ತಪ್ಪು. ಅದು ಬೇರೆಯವ್ರದ್ದು ಅಂತಂದಮೇಲೆ ಅದು ಪರರದ್ದು, ಪರರ ಸ್ವತ್ತು ಪಾಷಾಣಕ್ಕೆ ಸಮ ಅಂತ ಹೇಳಿ ಇಲ್ಲಿ ಬಸವಣ್ಣನವರು ಹೇಳುವಂಥದ್ದು. ಇನ್ನು ಯಾವ ಒಂದು ಗುಣ ಇರಬೇಕು ಶರಣಂಗೆ ಅಂತಂದರೆ, ಚಲಬೇಕು ಶರಣಂಗೆ ಪರಸತಿಯ ನೊಲ್ಲೆನೆಂಬ. ಅಂದರೆ ಪರಸತಿ, ಪರ ಅಂತಂದರೆ ಬೇರೆ, ಸತಿ ಅಂದರೆ ಹೆಂಡತಿ. ಬೇರೆಯವರ ಹೆಂಡತಿಯನ್ನು ಬಯಸುವುದು. ನೊಲ್ಲೆ ಅಂದರೆ ಒಲ್ಲೆ ಅಂತ ಹೇಳ್ಬೋದು. ಇನ್ನು ಬೇರೆಯವರ ಹೆಂಡತಿಯನ್ನು ಸಹ ಬಯಸಬಾರ್ದು. ಅಂದರೆ ಬೇರೆ ಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡೋದು ಕೂಡ ತಪ್ಪು. ಪರ ಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯನ್ನು ನೋಡೋದಿಲ್ಲ ಅನ್ನುವಂತಹ ನೈತಿಕ ದೃಢತೆ ಇರಬೇಕು. ಇದು ಶರಣನ ಚಾರಿತ್ರ್ಯಕ್ಕೆ ಅತಿ ಮುಖ್ಯ ಅಂತ ಹೇಳಿ ಬಸವಣ್ಣನವರು ಹೇಳುವಂಥದ್ದು. ನೆಕ್ಸ್ಟು, ಚಲಬೇಕು ಶರಣಂಗೆ ಪರದೈವ ನೊಲ್ಲೆನೆಂಬ. ಅಂದರೆ ಪರ ಅಂದರೆ ಬೇರೆಯವರ, ದೈವ ಅಂತಂದರೆ ದೇವರು, ನೊಲ್ಲೆ ಅಂದರೆ ಒಲ್ಲೆ. ಒಲ್ಲೆ ಅಂತಂದರೆ ಬೇಡ ಅಂತ ಹೇಳ್ಬೋದು. ಅಂದರೆ ತಾನು ಯಾವ ದೇವರನ್ನ ನಂಬ್ತಾನೆ ಆ ದೇವರ ಬಗ್ಗೆ ಅಚಲವಾದಂಥ ಒಂದಷ್ಟು ನಂಬಿಕೆ ಇರಬೇಕು. ಯಾವುದೇ ಒಬ್ಬ ವ್ಯಕ್ತಿ ಒಂದು ದೇವರನ್ನು ನಂಬಿದ ಅಂತಂದರೆ ಆ ನಂಬಿಕೆ ಶಾಶ್ವತವಾಗಿ ಇರಬೇಕು. ಆ ನಂಬಿಕೆಯಲ್ಲಿ ಯಾವುದೇ ರೀತಿಯಾದಂತಹ ಚಂಚಲತೆ ಇರಬಾರ್ದು ಅಂತ ಹೇಳಲಾಗತ್ತೆ.
ಕಷ್ಟ ಬಂದಾಗ ಮನಸ್ಸನ್ನು ಬದಲಾಯಿಸಿ ಬೇರೆ ದೈವಗಳ ಮೊರೆ ಹೋಗಬಾರ್ದು, ಏಕದೇವೋಪಾಸನೆಯನ್ನು ಮಾಡಬೇಕಾಗತ್ತೆ. ಈಗ ಯಾವುದೋ ಒಂದು ದೇವರನ್ನು ನಂಬಿರ್ತಾರೆ, ಅವ್ರಿಗೆ ಕಷ್ಟ ಬಂತು ಅಂತ ಹೇಳಿ ಅಂತಹ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ, ಬೇರೆ ಯಾವುದೋ ದೇವರು ಇನ್ನೊಂದು ದೇವ್ರ ಹತ್ರ ಹೋಗುವಂತಹದ್ದು ಕೆಲಸವನ್ನು ಮಾಡ್ತಾರೆ. ಆದರೆ ಬಸವಣ್ಣನವರು ಏನು ಹೇಳ್ತಾರೆ, ನಾವು ಯಾವಾಗಲೂ ಒಬ್ಬ ದೇವರನ್ನ ನಂಬಬೇಕು. ಹಾಗಾಗಿ ಅವರು ಶಿವನನ್ನು ಮಾತ್ರ ಆರಾಧನೆಯನ್ನು ಮಾಡ್ತಾಯಿದ್ರು. ಹಾಗಾಗಿ ಇಲ್ಲಿ ಏಕದೇವೋಪಾಸನೆಯನ್ನು ಮಾಡಬೇಕು ಅಂತ ಹೇಳಲಾಗತ್ತೆ. ನೆಕ್ಸ್ಟು, ಚಲಬೇಕು ಶಿವ ಶರಣಂಗೆ ಲಿಂಗ ಜಂಗಮವ ಒಂದೇ ಎಂಬ. ಇಷ್ಟಲಿಂಗ ಮತ್ತು ಸಮಾಜ ಸೇವೆಯಲ್ಲಿ ಇರುವಂತಹ ಜಂಗಮರಲ್ಲಿ ಯಾವುದೇ ರೀತಿಯಾದಂತಹ ಭೇದ ಭಾವವನ್ನು ಮಾಡಬಾರ್ದು. ಇಲ್ಲಿ ಲಿಂಗ ಧರಿಸಿದವರೆಲ್ಲ ಬೇರೆ ಸಮಾಜ ಸೇವೆಯಲ್ಲಿ ಇರುವಂತಹ ಜಂಗಮರೇನಿರ್ತಾರೆ ಅವರ ನಡುವೆಯಲ್ಲಿ ಯಾವುದೇ ರೀತಿಯಾದಂತಹ ಭೇದವನ್ನು ಮಾಡಬಾರ್ದು. ದೈವ ಮತ್ತು ಗುರು ಅಥವಾ ಸಮಾಜದ ಸೇವಕರು ಒಂದೇ ಅನ್ನುವಂತಹ ಸಮಾನತೆಯ ದೃಷ್ಟಿ ಇರಬೇಕು ಅಂತ ಹೇಳಿ ಇಲ್ಲಿ ಬಸವಣ್ಣನವರು ಹೇಳ್ತಾರೆ. ನೆಕ್ಸ್ಟು, ಕೊನೆಯದಾಗಿ ಅವರು ಎಚ್ಚರಿಕೆಯನ್ನು ಸಹ ನೀಡ್ತಾರೆ. ಈ ಒಂದು ಎಚ್ಚರಿಕೆ ಏನು ಅಂತಂದರೆ, ಇಂತಹ ತತ್ವಬದ್ಧವಾದಂತಹ ಛಲ ಯಾರಲ್ಲಿ ಇಲ್ವೋ ಅಂತಹ ವ್ಯಕ್ತಿಯನ್ನು ಭಕ್ತಿಯಿಂದ ಹಾದಿಯಿಂದ ದೂರ ತಳ್ಳು ಅಥವಾ ಕೆಡುವು ಅಂತ ಹೇಳಿ ಬಸವಣ್ಣನವರು ಕೂಡಲ ಸಂಗಮ ದೇವನಲ್ಲಿ ಕೇಳ್ಕೊಳ್ತಾರೆ. ಮನುಷ್ಯನಿಗೆ ಅಚಲವಾದಂತಹ ಏಕರೂಪವಾದಂತಹ ಭಕ್ತಿ ಇರಬೇಕು, ಒಂದೇ ದೇವರನ್ನು ನಂಬಬೇಕು. ಒಂದು ವೇಳೆ ಅವನಿಗೆ ದೇವರ ನಂಬಿಕೆಯಲ್ಲಿ ಚಂಚಲತೆ ಇತ್ತು ಅಂತಂದರೆ ಅಂಥ ಒಬ್ಬ ವ್ಯಕ್ತಿಯನ್ನು ಏನು ಮಾಡು, ಹೊರಹಾಕು ಅಂತ ಹೇಳಿ ಬಸವಣ್ಣನವರು ತಾನು ನಂಬುವಂತಹ, ತಾನು ಆರಾಧಿಸುವಂತಹ ಕೂಡಲ ಸಂಗಮನ ಕುರಿತು ಕೇಳ್ಕೊಳ್ತಾರೆ. ಅಂದರೆ ಶಿಸ್ತು ಮತ್ತು ನೀತಿ ಇಲ್ಲದಂತಹ ಭಕ್ತಿಗೆ ಯಾವುದೇ ಬೆಲೆ ಇಲ್ಲ ಅನ್ನೋದು ಇದರ ಒಂದು ಅರ್ಥ ಆಗಿರುತ್ತೆ. ಈ ಒಂದು ವಚನವು ಮನುಷ್ಯನಿಗೆ ಶೀಲ ಮತ್ತು ಸಂಕಲ್ಪ ಬಲ, ಕ್ಯಾರೆಕ್ಟರ್ ಮತ್ತು ವಿಲ್ ಪವರ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನು ಕಲಿಸುತ್ತೆ. ಲೌಕಿಕ ಆಸೆಗಳಿಗೆ ಬಲಿಯಾಗದೆ ಆಧ್ಯಾತ್ಮಿಕ ಮತ್ತು ನೈತಿಕ ಮೌಲ್ಯಗಳಿಗೆ ಕಟ್ಟು ಬೀಳುವುದೇ ನಿಜವಾದ ಶರಣನ ಲಕ್ಷಣ ಆಗಿರುತ್ತೆ. ನೆಕ್ಸ್ಟು, ಇನ್ನು ಒಂದು ಮುಖ್ಯವಾದಂತಹ ಒಂದು ಪ್ಯಾರಾಗ್ರಾಫ್ ಅಂತಂದರೆ, ಅರ್ಥಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಅರ್ಥಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳೆಸದಂತೆ ಇರಿಸು ಕೂಡಲ ಸಂಗಮ ದೇವ. ಅಂದರೆ ಇಲ್ಲಿ ತನ್ನ ಮನಸ್ಸು ಯಾವುದೇ ರೀತಿಯಾದಂತಹ ಒಂದು ಚಂಚಲತೆಯನ್ನು ಹೊಂದಬಾರ್ದು ಅನ್ನುವಂಥ ಒಂದು ಕಾರಣಕ್ಕೆ ಆ ದೇವರನ್ನು ಬೇಡ್ಕೊಳ್ಳುವಂಥ ವಚನ ಇಲ್ಲಿ ಆಗಿರೋ. ಬಸವಣ್ಣನವರು ಬೇರೆಯವರಿಗೆ ಇಷ್ಟೆಲ್ಲ ಹೇಳಿದ್ರಲ್ವ, ಮನುಷ್ಯನಾದವನು ಹೇಗಿರಬೇಕು, ವ್ಯಕ್ತಿತ್ವ ಹೇಗಿರಬೇಕು, ಮಾತುಗಳು ಹೇಗಿರಬೇಕು ಅಂತ ಹೇಳಿ ಅವ್ರು ಏನೆಲ್ಲ ಹೇಳ್ತಾರಲ್ವ ನೀತಿ ಕಥೆಗಳನ್ನು, ಅದೇ ರೀತಿ ತಾನು ಕೂಡ ಇರಬೇಕು. ಒಂದು ವೇಳೆ ನಾನು ಕೂಡ ಬದಲಾಗ್ಬೋದು ಅಥವಾ ತನ್ನ ಮನಸ್ಸು ಬದಲಾಗ್ಬೋದು ಅನ್ನುವಂಥ ಒಂದು ದೃಷ್ಟಿಯಿಂದ ಅವರಿಲ್ಲಿ ತಾನು ನಂಬುವಂತಹ ಕೂಡಲ ಸಂಗಮ ದೇವನಂತರ ಏನಂತ ಕೇಳ್ತಾರೆ ಅಂದರೆ, ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ. ಅಂದರೆ ಎಳವ ಅಂತಂದರೆ ಕಾಲಿಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿಯನ್ನು ಎಳವ ಅಂತ ಹೇಳಲಾಗತ್ತೆ. ಅಂದರೆ ನಾವು ಕಾಲಿದ್ರೆ ತಾನೇ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋಕ್ಕಾಗೋದು, ಅಥವಾ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಇನ್ನೊಂದು ದೇವರನ್ನು ಹುಡ್ಕೊಂಡು ಹೋಗುವಂತಹ ಸಂದರ್ಭ ಬರೋದಕ್ಕೆ ಸಾಧ್ಯ ಆಗೋದು. ಕಾಲೇ ಇಲ್ಲ ಅಂತಂದರೆ ಹೇಗೆ ಹೋಗೋಕ್ಕಾಗತ್ತೆ? ಹಾಗಾಗಿ ನನ್ನನ್ನು ಹೆಳವನ ಮಾಡು, ಕಾಲಿಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿಯನ್ನು ಮಾಡು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಜೊತೆಗೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ಅಂದರೆ ನಾವು ಸುತ್ತ ಇರುವಂತಹ ನಮ್ಮ ಪ್ರಪಂಚವನ್ನು ನೋಡೋದ್ರಿಂದ, ಅವುಗಳನ್ನು ಅನುಕರಣೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಮನಸ್ಸು ಕೂಡ ಏನಾಗುತ್ತೆ, ಹಾಳಾಗ್ಬಿಡತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಫಸ್ಟು ಬೇರೆಯವ್ರನ್ನ ನೋಡೋದು ನಿಲ್ಲಿಸ್ಬೇಕು. ಹಾಗೆ ನೋಡೋದನ್ನು ನಿಲ್ಲಿಸ್ಬೇಕು ಅಂದರೆ ಏನಾಗಬೇಕು, ನಮಗೆ ಕಣ್ಣು ಕಾಣಿಸ್ಬಾರ್ದು. ಆಗ ನಾವು ಯಾವುದನ್ನೂ ಸಹ ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಬಸವಣ್ಣನವರು ಕೇಳ್ಕೊಳ್ಳೋದೇನು ಅಂತಂದರೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ನನ್ನನ್ನು ಒಬ್ಬ ಕುರುಡನನ್ನಾಗಿ ಮಾಡು. ನಾನು ನನ್ನ ಸುತ್ತಮುತ್ತ ಇರುವಂತಹ ಯಾವುದೇ ವಸ್ತುವನ್ನಾಗಲಿ ಯಾವ ವ್ಯಕ್ತಿಯನ್ನಾಗಲಿ ನೋಡಬಾರ್ದು ಅಂತ ಹೇಳಿ ಕೇಳ್ಕೊಳ್ತಾನೆ. ಅಂದರೆ ಮನಸ್ಸು ಅನಗತ್ಯ ವಿಷಯಗಳ ಬಗ್ಗೆ ಯಾವುದೇ ರೀತಿ ಯೋಚನೆಯನ್ನು ಮಾಡಬಾರ್ದು. ಅನಗತ್ಯ ವಿಷಯಗಳು ನಮ್ಮ ಹತ್ತಿರಕ್ಕೆ ಸುಳಿಬಾರ್ದು. ಲೌಕಿಕ ಮಾಯೆಗೆ ನಮ್ಮ ಮನಸ್ಸು ಸಿಲುಕಬಾರ್ದು. ನನ್ನನ್ನು ನಿನ್ನ ನಾಮಸ್ಮರಣೆಯಲ್ಲೇ, ಅಂದರೆ ದೇವರ ನಾಮಸ್ಮರಣೆ, ಕೂಡಲ ಸಂಗಮ ದೇವನ ನಾಮಸ್ಮರಣೆಯಲ್ಲೇ ನೆಲೆಸುವಂತೆ ಮಾಡು ಅನ್ನೋದು ಇಲ್ಲಿ ಬಸವಣ್ಣನವರು ಕೇಳ್ಕೊಳ್ಳುವಂತಹದ್ದು.
ನೆಕ್ಸ್ಟು, ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳೆಸದಂತೆ ಇರಿಸು ಕೂಡಲ ಸಂಗಮ ದೇವ. ಅಂದರೆ ನಿನ್ನನ್ನು ಬಿಟ್ಟು ನಾನು ಯಾವುದೇ ಬೇರೆ ದೇವರನ್ನು ನಾನು ಜಪಿಸಬಾರ್ದು, ಬೇರೆ ದೇವರನ್ನು ಪೂಜೆ ಮಾಡದೇ ಇರೋ ರೀತಿಯಲ್ಲಿ ನನ್ನನ್ನು ನೋಡ್ಕೋ ಅಥವಾ ಹಾಗೆ ಮಾಡು ಅಂತ ಹೇಳಿ, ಅಥವಾ ಅಂತಹ ಒಂದು ಶಕ್ತಿಯನ್ನು ಕೊಡು ಅಂತ ಹೇಳಿ ಇಲ್ಲಿ ಬಸವಣ್ಣನವರು ದೇವರಲ್ಲಿ ಕೇಳ್ಕೊಳ್ಳುವಂತಹದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅಂದರೆ ಇಲ್ಲಿ ಮನುಷ್ಯನಾದವನಿಗೆ ಏಕಾಗ್ರತೆ ಎಷ್ಟು ಮುಖ್ಯ, ಏಕಾಗ್ರತೆ ಮತ್ತು ಸ್ಥಿರ ಪ್ರಜ್ಞೆ ಅನ್ನುವಂಥದ್ದು ಎಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ಇಲ್ಲಿ ಜನರಿಗೆ ಸಾರುವಂತಹದ್ದನ್ನು ನಾವಿಲ್ಲಿ ಕಾಣ್ಬೋದಾಗಿರುತ್ತೆ. ಮನುಷ್ಯನ ಮನಸ್ಸು ಅಷ್ಟು ಚಂಚಲತೆಯನ್ನು ಹೊಂದಿದೆ. ಹಾಗಾಗಿ ಅದೇನಾಗುತ್ತೆ, ಕ್ಷಣ ಕ್ಷಣಕ್ಕೂ ತನ್ನ ಮನಸ್ಸಿನಲ್ಲಿರುವಂತಹ ನಿಲುವನ್ನು ಬದಲಾಯಿಸ್ತಾ ಇರುತ್ತೆ. ಅತ್ತ ಇತ್ತ ಓಡಾಡೋ ರೀತಿಯಲ್ಲಿ ತನ್ನ ಮನಸ್ಸು ಬದಲಾಗ್ತಾ ಇರುತ್ತೆ. ಹಾಗೆ ಯಾವುದೇ ಕಾರಣಕ್ಕೂ ಕೂಡ ಆ ರೀತಿ ನನ್ನ ಯೋಚನೆಗಳು ಬದಲಾಗದೇ ಇರಲಿ, ನನ್ನ ಮನಸ್ಸು ಬೇರೆ ಲೌಕಿಕ ಆಸಕ್ತಿಗಳತ್ತ ಹರಿಯದಂತೆ ಅದನ್ನು ನಿನ್ನತ್ತಲೇ ಸೆಳೆದು ನಿಲ್ಲಿಸು ಅಂತ ಹೇಳಿ ಇಲ್ಲಿ ದೇವರ ಹತ್ರ, ಅಂದರೆ ತನ್ನ ಕೂಡಲ ಸಂಗಮ ದೇವನಲ್ಲಿ ಬೇಡ್ಕೊಳ್ಳುವಂತಹದ್ದಾಗಿರುತ್ತೆ. ಯಾಕೆ ಅಂತಂದರೆ ಭಕ್ತಿ ಅಥವಾ ಯಾವುದೇ ಒಂದು ನಾವು ಗುರಿಯನ್ನು ಸಾರಬೇಕು ಅಂತಂದರೆ, ಯಾವುದೇ ಒಂದು ಗುರಿಯನ್ನು ನಾವು ಮುಟ್ಟಬೇಕು ಅಂತಂದರೆ, ಗುರಿ ತಲುಪಬೇಕು ಅಂತಂದರೆ ಮನಸ್ಸಿನ ಅಸ್ಥಿರತೆಯನ್ನು ಮೆಟ್ಟಿ ನಿಲ್ಲಬೇಕಾಗತ್ತೆ. ಹೊರಗಿನ ಪ್ರಪಂಚದ ಆಕರ್ಷಣೆಗಳಿಗೆ ಒಳಗಾಗದೆ ಅಂತರಂಗದ ಜ್ಯೋತಿಯನ್ನು ಸ್ಥಿರವಾಗಿರಿಸಿಕೊಳ್ಳುವುದೇ ಜೀವನದ ಪರಮ ಗುರಿಯಾಗಿರಬೇಕು ಅಂತ ಹೇಳಿ ಬಸವಣ್ಣನವರು ನಮಗೆ ತಿಳಿಸ್ಕೊಡೋದನ್ನು ಕಾಣ್ಬೋದು. ನೆಕ್ಸ್ಟು ಇನ್ನು ಒಂದು ಪ್ರಮುಖವಾದಂತಹ ಒಂದು ವಚನ ಅಂತಂದರೆ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತಸವಿರಿಸಿಕೊಳ್ಳಿ, ನಿಮ್ಮ ಮನವ ಸಂತಸವಿರಿಸಿಕೊಳ್ಳಿ, ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಇಲ್ಲಿ ಮತ್ತೆ ಮುಂದುವರೆದು ಮನುಷ್ಯನ ವ್ಯಕ್ತಿತ್ವದ ಬಗ್ಗೆ ಹೇಳಲಾಗುತ್ತೆ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ಅಂದರೆ, ಸಮಾಜದಲ್ಲಿ ಬಹಳಷ್ಟು ತಪ್ಪುಗಳು ನಡೀತಾ ಹೋಗುತ್ತೆ. ಆ ತಪ್ಪುಗಳನ್ನು ಕೆಲವೊಬ್ಬೊಬ್ರು ಏನು ಮಾಡ್ತಾರೆ, ತಮ್ಮಲ್ಲಿರುವಂತಹ ತಪ್ಪುಗಳನ್ನು ಸರಿಪಡಿಸೋದ್ರ ಬದಲು ಅಲ್ಲಿ ಲೋಕದಲ್ಲಿ ಇರುವಂತಹ, ಅಂದರೆ ಸಮಾಜದಲ್ಲಿ ನಡೆಯುವಂತಹ ತಪ್ಪುಗಳನ್ನು ಅಥವಾ ಲೋಕದ ಅಂಕುಡೊಂಕುಗಳನ್ನು ತಿದ್ದೋದಕ್ಕೆ ಹೋಗೋದಕ್ಕೂ ಮೊದಲೇನು ಮಾಡಬೇಕು, ನಾವು ನಮ್ಮನ್ನು ವಿಮರ್ಶಿಸ್ಕೊಳ್ಬೇಕು, ನಮ್ಮಲ್ಲಿರುವಂತಹ ತಪ್ಪುಗಳನ್ನು ನಾವು ಸರಿಪಡಿಸ್ಕೋಬೇಕು. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ತನ್ನ ತಪ್ಪುಗಳನ್ನು ಸರಿಪಡಿಸ್ಕೊಂಡಾಗ ಲೋಕದಲ್ಲಿ ಯಾವುದೇ ರೀತಿಯಾದಂತಹ ತಪ್ಪುಗಳು ನಡೆಯೋದಿಲ್ಲ. ಲೋಕವನ್ನು ಸರಿಪಡಿಸೋದಕ್ಕೆ ಮೊದಲೇನಾಗಿರಬೇಕು, ನಾವು ಸರಿ ಇದ್ದೀವಾ, ನಾವು ಸರಿಯಾದ ಕೆಲಸವನ್ನು ಮಾಡ್ತಾ ಇದ್ದೀವಾ, ನಮ್ಮ ಯೋಚನೆ ಸರಿಯಾಗಿದೆಯಾ ಅನ್ನೋದನ್ನು ನಾವು ಮೊದಲು ತಿಳ್ಕೊಬೇಕು ಅಂತ ಹೇಳ್ತಾರೆ. ನೆಕ್ಸ್ಟು, ತನುವ ಮತ್ತು ಮನವನ್ನು ಸಂತಸದಿಂದ ಇರಿಸ್ಕೊಳ್ಬೇಕಾಗತ್ತೆ. ತನು ಅಂತಂದರೆ ದೇಹ, ಮನ ಅಂತಂದರೆ ಮನಸ್ಸು. ಇಲ್ಲಿ ಮನಸ್ಸು ಮತ್ತು ದೇಹ ಎರಡೂ ಸಹ ಸಂತೋಷವಾಗಿದ್ದಾಗ ನಮ್ಮ ದೇಹವು ಮಾಡುವಂತಹ ತಪ್ಪು ಕೆಲಸಗಳನ್ನು ಮನಸ್ಸೇನು ಮಾಡುತ್ತೆ, ತಡೆಯುತ್ತೆ. ಮನಸ್ಸಿನೊಳಗಿನ ಕೆಟ್ಟ ಆಲೋಚನೆಗಳನ್ನು ನಿಯಂತ್ರಣಕ್ಕೆ ತರುವಂತಹ ಕೆಲಸವನ್ನು ಮಾಡುತ್ತೆ. ಸ್ವಯಂ ಶಿಸ್ತು ಮತ್ತು ಆತ್ಮಾವಲೋಕನವೇ ಬದಲಾವಣೆಯ ಮೊದಲ ಹಂತ ಅಂತ ಹೇಳಲಾಗುತ್ತೆ. ನಾವು ಮಾಡುವಂತಹ ತಪ್ಪುಗಳು ಸರಿನೋ ತಪ್ಪು ಅಂತ ಹೇಳಿ ನಾವು ಆತ್ಮಾವಲೋಕನವನ್ನು ಮಾಡಿಕೊಂಡು ಆ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳೋದೇ ನಾವು ಸಮಾಜವನ್ನು ಸರಿ ಮಾಡಿದ ರೀತಿಯಲ್ಲಿ ಅಥವಾ ಸಮಾಜ ಸುಧಾರಣೆಯನ್ನು ಮಾಡ್ಬೋದು, ಅಥವಾ ಸಮಾಜ ಸುಧಾರಣೆ ಆಗೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಲಾಗತ್ತೆ. ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ಅಂದರೆ ಇಲ್ಲಿ ಬೇರೆಯವರ ದುಃಖನ ಕಂಡುಬಿಟ್ಟು ಅವರ ಮನೆಯಲ್ಲಿ ಅಥವಾ ತನ್ನ ಅಂತರಂಗದಲ್ಲಿ 10 ತಪ್ಪುಗಳನ್ನು ಇಟ್ಕೊಂಡು ಹೊರಗಿನ ಸೋಗಿನ ಕಾಳಜಿ ತೋರಿಸುವವರು, ಅಂತಹ ತೋರಿಕೆಯ ಕರುಣೆ ಅಥವಾ ವ್ಯಕ್ತಿತ್ವವನ್ನು ಹೊಂದಿರುವಂತಹವರನ್ನು ದೇವರು ಯಾವುದೇ ಕಾರಣಕ್ಕೂ ಮೆಚ್ಚೋದಿಲ್ಲ ಅಂತ ಹೇಳಿ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಇದರ ಮುಖ್ಯ ಸಂದೇಶ ಏನು ಅಂತಂದರೆ, ಈ ಒಂದು ವಚನವೂ ಸಹ ಆತ್ಮಶುದ್ಧಿಯ ಮಹತ್ವವನ್ನು ಸಾರುತ್ತೆ. ಬದಲಾವಣೆ ಎಂಬುದು ನಮ್ಮಿಂದಲೇ ಶುರುವಾಗಬೇಕು. ನಾವು ಸರಿಯಾದ ಹಾದಿಯಲ್ಲಿ ನಡೆದರೆ, ಅಂದರೆ ನಾವು ಸರಿಯಾದ ಹಾದಿಯಲ್ಲಿದ್ದರೆ ಲೋಕ ತಾನಾಗಿಯೇ ಸರಿಯಾಗತ್ತೆ. ಇತರರ ಬಗ್ಗೆ ಟೀಕೆ ಮಾಡುವ ಬದಲು ಸ್ವತಃ ವ್ಯಕ್ತಿತ್ವದ ಬೆಳವಣಿಗೆಗೆ ಆದ್ಯತೆಯನ್ನು ನೀಡಬೇಕು ಎಂಬುದೇ ಬಸವಣ್ಣನವರ ಒಂದು ಸಂದೇಶವಾಗಿರುತ್ತೆ. ಇನ್ನು ನೆಕ್ಸ್ಟು ಇನ್ನೂ ಒಂದು ಮುಖ್ಯವಾದಂತಹ ಒಂದು ಪ್ಯಾರಾಗ್ರಾಫ್ ಅಂದರೆ, ಕಲ್ಲ ನಾಗರ ಕಂಡರೆ ಹಾಲರೆ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ, ಉಂಬ ಜಂಗಮ ಬಂದಡೆ ನಡೆ ಎಂಬರು, ಉಂಬ ಜಂಗಮ ಬಂದಡೆ ನಡೆ ಎಂಬರು,
ಉಣ್ಣದ ಲಿಂಗಕ್ಕೆ ಬೋನವ ಹಿಡಿವರಯ್ಯ. ಅಂದರೆ ಇಲ್ಲಿ ನಮ್ಮ ಕೂಡಲ ಸಂಗಮ ದೇವನ ಅಥವಾ ಶರಣರ ಕಂಡು ಉದಾಸೀನವ ಮಾಡಿದೆಡೆ ಅಂದರೆ ಇಲ್ಲಿ ಮನುಷ್ಯನ ಗುಣಲಕ್ಷಣಗಳನ್ನು ಈ ಒಂದು ವಚನಗಳಲ್ಲಿ ಹೇಳಲಾಗಿದೆ. ಮನುಷ್ಯ ಏನು ಮಾಡ್ತಾನೆ ಅಥವಾ ಅವನ ವ್ಯಕ್ತಿತ್ವ ಹೇಗಿರುತ್ತೆ, ಅವನ ಗುಣಲಕ್ಷಣಗಳು ಹೇಗಿರುತ್ತೆ ಅಂದರೆ, ಕಲ್ಲಿನಿಂದ ಕೆತ್ತಿರುವಂತಹ ವಿಗ್ರಹ ಅಥವಾ ನಾಗಪ್ಪನ ವಿಗ್ರಹ ಏನು ಮಾಡಿರ್ತಾರೆ ಅದು ಯಾವುದೇ ಕಾರಣಕ್ಕೂ ಹಾಲನ್ನು ಕುಡಿಯೋದಿಲ್ಲ. ಆದರೆ ಜನರೇನು ಮಾಡ್ತಾರೆ, ಆ ಒಂದು ಕಲ್ಲಿಗೆ ಭಕ್ತಿಯಿಂದ ಹಾಲನ್ನು ಎರಿತಾರೆ. ಆದರೆ ಅದೇ ಜಾಗದಲ್ಲಿ ನಿಜವಾದಂತಹ ಜೀವಂತ ಹಾವು, ದಿಟದ ನಾಗರ ಅಂತಂದರೆ ಜೀವಂತ, ದಿಟ ಅಂತಂದರೆ ನಿಜ ಅಂತ ಹೇಳಿ, ನಿಜವಾದಂತಹ ನಾಗರ ಹಾವು ಕಾಣಿಸ್ಕೊಂಡ್ರೆ ಏನು ಮಾಡ್ತಾರೆ, ತಕ್ಷಣ ಅದನ್ನು ಕೊಲ್ಲು ಅಂತ ಹೇಳಿ ಹೊಡೆಯೋದಕ್ಕೆ ಓಡೋಗ್ತಾರೆ. ಆದರೆ ಜೀವವಿಲ್ಲದ ವಸ್ತುವಿಗೆ ನೀಡುವಂತಹ ಗೌರವವನ್ನು ಜೀವವಿರುವಂತಹ ಪ್ರಾಣಿಗೆ ನೀಡೋದಿಲ್ಲ. ಜೀವ ಇಲ್ಲದೇ ಇರುವಂತಹ ಕಲ್ಲನ್ನು ದೇವರು ಅಂತ ಹೇಳಿ ಪೂಜೆ ಮಾಡಲಾಗತ್ತೆ, ಅದಕ್ಕೆ ಹಾಲನ್ನು ಕೂಡ ಎರಿತಾರೆ. ಆದರೆ ಜೀವ ಇರುವಂತಹ ಒಂದು ಹಾವು ಏನಾದರೂ ಅವ್ರ ಎದುರುಗಡೆ ಬಂತು ಅಂತಂದರೆ ಅದು ನಿಜವಾಗ್ಲೂ ಹಸಿವಾಗಿರುತ್ತೆ, ಅದಕ್ಕೆ ಹಾಲನ್ನು ಎರಿಬೇಕಾಗತ್ತೆ. ಆದರೆ ಅವರು ಯಾವುದೇ ಕಾರಣಕ್ಕೂ ಅದನ್ನು ನೋಡಿದ ತಕ್ಷಣ ಏನಂತಾರೆ, ಕೊಲ್ಲು ಹಾವು, ಹೊಡೆದ್ಬಿಡು ಸಾಯಿಸ್ಬಿಡು ಅಂತ ಹೇಳ್ತಾರೆ ಅಂತ ಹೇಳಿ ಇಲ್ಲಿ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಹಸಿವಿನಿಂದ ಬಂದ ಭಕ್ತ ಅಥವಾ ಜಂಗಮನು ಅಂದರೆ ಉಂಬ ಜಂಗಮ ಅಂತಂದರೆ ಯಾರು ಒಬ್ಬ ವ್ಯಕ್ತಿ ಹಸಿವಿನಿಂದ ಊಟ ಬಯಸಿ ಬರ್ತಾನೋ ಅವನನ್ನು ಉಂಬ ಜಂಗಮ ಅಂತ ಹೇಳಿ ಕರೆಯಲಾಗುತ್ತೆ. ಉಂಬ ಅಂತಂದರೆ ಹಸಿವಿನಿಂದ ಇರುವಂಥವನು ಅಂತ ಹೇಳ್ಬೋದು. ಜಂಗಮ ಅಂದರೆ ಯಾರು ಇಲ್ಲಿ ಸನ್ಯಾಸಿಗಳಾಗಿರ್ಬೋದು, ಅಂಥವ್ರನ್ನ ಜಂಗಮರು ಅಂತ ಹೇಳಿ ಕರೀತಾರೆ. ಅಂಥವ್ರೇನಾದರೂ ಮನೆಗೆ ಬಂದರು ಅಂತ ಹೇಳಿದರೆ ಅನ್ನ ಕೇಳಿದರೆ ಅವ್ರನ್ನ ಮುಂದೆ ನಡಿ ಮುಂದಕ್ಕೆ ಹೋಗು ಅಂತ ಹೇಳಿ ಕಳಿಸ್ತಾರೆ. ಆದರೆ ಊಟ ಮಾಡೋದಕ್ಕೆ ಸಾಧ್ಯ ಇಲ್ಲದಂತಹ ಕಲ್ಲಿನ ಲಿಂಗದ ಮುಂದೆ ಪ್ರತಿದಿನ ಏನು ಮಾಡ್ತಾರೆ, ತರಹೇವಾರಿ ಖಾದ್ಯಗಳನ್ನು ಅಂದರೆ ವಿಧ ವಿಧವಾದಂತಹ ಖಾದ್ಯಗಳನ್ನು ಮಾಡಿ ನೈವೇದ್ಯಕ್ಕೆ ಇಡ್ತಾರೆ. ಇದು ಮನುಷ್ಯನ ವಿವೇಚನ ಶೂನ್ಯತೆಯನ್ನು ಅಥವಾ ಮನುಷ್ಯನಲ್ಲಿ ಇರುವಂತಹ ಒಂದಷ್ಟು ಮೂಢನಂಬಿಕೆಯನ್ನು ಇಲ್ಲಿ ತೋರಿಸಲಾಗಿದೆ. ಯಾರು ಸತ್ಯವಾದ ಹಾದಿಯಲ್ಲಿ ನಡೀತಾರೋ, ಯಾರು ಜ್ಞಾನಿಗಳು, ಅಂತಹ ಶರಣರನ್ನು ಕಂಡು ಗೌರವಿಸದೆ ಉದಾಸೀನ ಮಾಡಿದರೆ ಅಂಥವರ ಬದುಕು ಪ್ರಯೋಜನವಿಲ್ಲ. ಅಂಥವರು ದಾರಿಯಲ್ಲಿ ಹೋಗುವಾಗ ಕಾಲಿಗೆ ತಗುಲುವ ಕಲ್ಲಿನಂತೆ ಅಥವಾ ಕಲ್ಲು ತಾಕಿದಾಗ ಹಳೆಯ ಮೆಟ್ಟಿನಂತೆ. ಅಂದರೆ ಮೆಟ್ಟು ಅಂತಂದರೆ ಚಪ್ಪಲಿಯ ರೀತಿಯಲ್ಲಿ ಅಂಥವರು ಮೌಲ್ಯವಿಲ್ಲದವರಾಗಿ ಕಾಣಿಸ್ಕೊಳ್ತಾರೆ ಅಂತ ಹೇಳಲಾಗುತ್ತೆ. ಈ ಒಂದು ವಚನವು ಜೀವಂತ ದೈವತ್ವ ಎಲ್ಲಿ ಅಡಗಿದೆ ಎಂದು ನಮಗೆ ತಿಳಿಸುತ್ತದೆ. ಕಲ್ಲಿನ ವಿಗ್ರಹಗಳಿಗಿಂತಲೂ ಕಣ್ಣೆದುರಿಗಿರುವ ಹಸಿದ ಪ್ರಾಣಿ, ಪಕ್ಷಿ ಮತ್ತು ಮನುಷ್ಯರ ಸೇವೆ ಮಾಡುವುದು ನಿಜವಾದಂತಹ ಒಂದು ಭಕ್ತಿ. ಮೂಢನಂಬಿಕೆಗಳನ್ನು ಬಿಟ್ಟು ತರ್ಕಬದ್ಧವಾಗಿ ಮತ್ತು ಮಾನವೀಯತೆಯಿಂದ ಬದುಕುವುದೇ ಶ್ರೇಷ್ಠ ಎಂಬುದು ಬಸವಣ್ಣನವರ ಕಳಕಳಿಯಾಗಿರುತ್ತೆ. ಇನ್ನು ನೆಕ್ಸ್ಟು ಇನ್ನೂ ಒಂದು ಮುಖ್ಯವಾದಂತಹ ಒಂದು ಪ್ಯಾರಾಗ್ರಾಫ್ ಅಂದರೆ, ಏನ ಬಂದಿರಿ ಹದುಳವಿದ್ದಿರೆ ಎಂದೆಡೆ ನಿಮ್ಮ ಮೈಸಿರಿ ಹಾರಿ ಹೋಹುದೆ. ಏನ ಬಂದಿರಿ ಹದುಳವಿದ್ದಿರೆ ಎಂದೆಡೆ ನಿಮ್ಮ ಮೈಸಿರಿ ಹಾರಿ ಹೋಹುದೆ. ಕುಳ್ಳಿರಿ ಎಂದರೆ ನೆಲ ಕುಳಿ ಹೋಹುದೆ. ಒಡದೆ ನುಡಿದೊಡೆ ಸಿರ ಹೊಟ್ಟೆ ಹೊಡೆಯುವುದೇ. ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದಡೆ ಕೆಡಹಿ ಮೂಗ ಕೊಯ್ಯದೆ ಬಿಡುವನೇ ನಮ್ಮ ಕೂಡಲ ಸಂಗಮ ದೇವ. ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಅಥವಾ ಈ ಒಂದು ವಚನದಲ್ಲಿ ಬಸವಣ್ಣನವರು ಹಣ ಮತ್ತು ಸಂಪತ್ತಿಗಿಂತ ಮನುಷ್ಯನ ನಡವಳಿಕೆ ಮತ್ತು ಮಾತು ಎಷ್ಟು ಮುಖ್ಯ ಎಂಬುದನ್ನು ವಿವರಿಸ್ತಾರೆ. ನಾವು ಯಾವುದೇ ಒಬ್ಬ ವ್ಯಕ್ತಿಯಾಗಿರಲಿ, ಅತಿಥಿಯಾಗಿರಲಿ ಮನೆಗೆ ಬಂದಾಗ ಅವರಿಗೆ ಔಪಚಾರಿಕವಾದಂತಹ ಒಂದು ಪ್ರೀತಿಯನ್ನು ನೀಡಲೇಬೇಕಾಗತ್ತೆ. ಇತ್ತೀಚೆಗಂತೂ ಈ ಔಪಚಾರಿಕತೆ ಅನ್ನೋದು ಮಾಯವಾಗಿಬಿಟ್ಟಿದೆ. ಯಾರದೇ ಮನೆಗೆ ಹೋದ್ರೂ ನೀವು ಯಾವ ಮಕ್ಕಳನ್ನು ನೋಡಿದ್ರು ಯಾವಾಗಲೂ ಫೋನ್ ಹಿಡ್ಕೊಂಡು ಕೂತಿರ್ತಾರೆ. ಅವರಿಗೆ ಯಾರಾದರೂ ಮನೆಗೆ ಬಂದಾಗ ಅವ್ರನ್ನ ಹೇಗೆ ಮಾತಾಡಿಸ್ಬೇಕು, ಹೇಗೆ ಪ್ರೀತಿಯಿಂದ ಸ್ವಾಗತವನ್ನು ಮಾಡಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ಇತ್ತೀಚೆಗೆ ನಾವು ಇದನ್ನು ಕಾಮನ್ ಆಗಿ ಕಾಣುವಂತಹ ಒಂದು ಸನ್ನಿವೇಶ ಆಗಿರುತ್ತೆ. ಆದರೆ ಬಸವಣ್ಣನವರು ಹೇಳೋದೇನು, ಯಾರಾದರೂ ಮನೆಗೆ ಬಂದಾಗ ನಾವೇನು ಮಾಡಬೇಕು, ಅವ್ರನ್ನ ಆದರದಿಂದ ಸ್ವಾಗತವನ್ನು ಮಾಡಬೇಕಾಗತ್ತೆ ಅಂತ ಹೇಳಿ ಅವರು ಹೇಳ್ತಾರೆ. ಯಾರಾದರೂ ಒಬ್ಬ ವ್ಯಕ್ತಿ ಅಥವಾ ಗೆಸ್ಟ್ ಮನೆಗೆ ಬಂದಾಗ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿದ್ರೆ, ಏನು ಬಂದಿದ್ದೀರಾ, ಹದುಳವಿದ್ದೀರಿ ಅಂದರೆ ಚೆನ್ನಾಗಿದ್ದೀರಾ, ಹೇಗಿದ್ದೀರಾ ಅಂತ ಹೇಳಿ ಔಪಚಾರಿಕವಾಗಿ ಕೇಳುವಂತಹ ಪ್ರಶ್ನೆ ಇದು. ಇಂಥ ಒಂದು ಪ್ರಶ್ನೆಯನ್ನು ಕೇಳಿದರೆ ಏನಾಗುತ್ತೆ, ಕೇಳಿದರೆ ತಪ್ಪೇನು, ಕೇಳಬೇಕು ಹೀಗೆಲ್ಲ ಎಂದು ಪ್ರೀತಿಯಿಂದ ವಿಚಾರಿಸಿದ್ರೆ ನಿಮ್ಮ ಮೈಯಲ್ಲಿರುವಂತಹ ಸಂಪತ್ತು, ಮೈಸಿರಿ ಅಂತಂದರೆ ಸೌಂದರ್ಯ ಅಂತ ಹೇಳ್ಬೋದು,
ಆ ರೀತಿ ಯಾರನ್ನಾದರೂ ಔಪಚಾರಿಕವಾಗಿ ವಿಚಾರಿಸಿದ್ರೆ ನಿಮ್ಮಲ್ಲಿರುವಂತಹ ಯಾವುದಾದ್ರೂ ಸಂಪತ್ತು ಕಳೆದೋಗುತ್ತಾ ಅಥವಾ ನಿಮ್ಮ ಸೌಂದರ್ಯ ಏನಾದರೂ ಹಾಳಾಗತ್ತಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ಇಲ್ಲಿ ಬಸವಣ್ಣನವರು. ನೆಕ್ಸ್ಟು ಗೌರವ ನೀಡೋದು ಅಂದರೆ ಮನೆಗೆ ಬಂದವ್ರಿಗೆ ಸುಮ್ಮನೆ ಅವ್ರು ಕೂತ್ಕೊಂಡೇ ಅಂದರೆ ನಿಂತ್ಕೊಂಡೇ ಮಾತಾಡ್ತಿದ್ದಾರೆ ಅಂದರೆ ಸುಮ್ಮನೆ ನಿಂತ್ಕೊಂಡೇ ಇರೋದಲ್ಲ. ಅವ್ರಿಗೇನು ಹೇಳಬೇಕು, ಬಂದವರಿಗೆ ಕೂತ್ಕೊಳ್ಳಿ ಅಂತ ಹೇಳಬೇಕು. ಹಾಗೇನಾದರೂ ಒಂದು ವೇಳೆ ಹೇಳಿದ್ರೆ, ಕೂತ್ಕೊಳ್ಳಿ ಅಂತ ಹೇಳಿದ್ರೆ ನಿಮ್ಮಲ್ಲಿ ಇರುವಂತಹ ಅಂದರೆ ನಿಮ್ಮ ಮನೆಯ ನೆಲ ಏನಾದರೂ ಕುಳಿ ಹೋಗುದೆ, ಕುಳಿ ಅಂತಂದರೆ ಇಲ್ಲಿ ಗುಂಡಿ ಹೊಂಡ ಕುಸಿದು ಬೀಳೋದು, ಆ ರೀತಿ ಒಂದಷ್ಟು ಅರ್ಥಗಳನ್ನು ಕೊಡುತ್ತೆ. ಅಂದರೆ ಕುಳ್ಳಿರಿದೆಡೆ ನೆಲ ಕುಳಿ ಹೋಗುದೆ ಅಂದರೆ ನಿಮ್ಮ ಮನೆಗೆ ಬಂದಿರುವಂತಹ ಅತಿಥಿಗಳಿಗೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಒಳಗಡೆ ಕರೆದ ತಕ್ಷಣ ನಿಮ್ಮ ಮನೆ ನೆಲ ಏನಾದರೂ ಗುಂಡಿ ಆಗುತ್ತಾ ಅಥವಾ ಕುಸ್ತೇನಾದರೂ ಬಿದ್ದು ಹೋಗುತ್ತಾ, ಈ ರೀತಿ ಒಂದು ಅರ್ಥದಲ್ಲಿ ಅವರು ಹೇಳಲಾಗುತ್ತೆ. ಆ ರೀತಿ ಮಾಡಬಾರ್ದು. ಯಾವಾಗಲೂ ಯಾರಾದರೂ ಮನೆಗೆ ಬಂದಾಗ ನಾವು ಅತಿಥಿ ಸತ್ಕಾರವನ್ನು, ಅತಿಥಿಗೆ ಗೌರವ ನೀಡುವುದನ್ನು ಮಾಡಬೇಕು ಅಂತ ಹೇಳಿ ಬಸವಣ್ಣನವರು ಹೇಳ್ತಾರೆ. ಇದರಿಂದ ನಮಗೆ ಯಾವುದೇ ರೀತಿಯಾದಂತಹ ನಷ್ಟ ಕೂಡ ಆಗೋದಿಲ್ಲ. ಬೇರೆಯವರಿಗೆ ಗೌರವ ನೀಡಿದ್ರೆ ನಮ್ಮ ಯಾವುದೇ ಮೌಲ್ಯಗಳು ಕೂಡ ಕಡಿಮೆ ಆಗೋದಿಲ್ಲ. ಇದರಿಂದ ನಮ್ಮ ಒಂದಷ್ಟು ಗುಣ ಒಳ್ಳೆಯ ರೀತಿಯಲ್ಲಿ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಸಮಾಧಾನದ ಸಂಭಾಷಣೆ ಇರಬೇಕಾಗ ಬಂದವರ ಜೊತೆ 2 ನಿಮಿಷ ಪ್ರೀತಿಯಿಂದ ಮಾತಾಡೋದರ ಜೊತೆಗೆ ಯಾರಾದರೂ ಏನಾದರೂ ಒಂದು ಪ್ರಶ್ನೆಯನ್ನು ಕೇಳಿದಾಗ ಒಡನೆಯೇ ನುಡಿದೊಡೆ ಅಂದರೆ ಕೇಳಿದ ತಕ್ಷಣ, ಅವ್ರನ್ನ ನೋಡಿದ ತಕ್ಷಣ ಅಥವಾ ಕೇಳಿದ ತಕ್ಷಣ ಏನಾದರೂ ಅದಕ್ಕೆ ಉತ್ತರವನ್ನು ಕೊಡದೆ ಸುಮ್ಮನೆ ಕೂತ್ಕೊಂಡಿದ್ರೆ ಅದೇನಾಗುತ್ತೆ, ಅದು ಸರಿ ಇರೋದಿಲ್ಲ. ಆ ರೀತಿ ಒಡನೆ ನುಡಿದಡೆ ನಿಮ್ಮ ಸಿರ ಹೊಟ್ಟೆ ಒಡೆಯುವುದೇ, ಅಂದರೆ ನಿಮ್ಮ ತಲೆ ಹೊಟ್ಟೆಗಳೇನಾದರೂ ಒಡೆದು ಹೋಗುತ್ತಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೆಕ್ಸ್ಟು ಕೊಡಲಿಲ್ಲದಿದ್ದೊಡೊಂದು ಗುಣವಿಲ್ಲದಿದ್ದಡೆ ಅಂದರೆ ಕನಿಷ್ಠ ಪಕ್ಷ ಮನೆಗೆ ಬಂದವರನ್ನು ಔಪಚಾರಿಕವಾಗಿ ಸ್ವಾಗತ ಮಾಡುವಂತಹ ಒಳ್ಳೆ ಗುಣಗಳನ್ನು ಹೊಂದಿರಬೇಕು. ಮನೆಗೆ ಬಂದವ್ರ ಜೊತೆಗೆ ಪ್ರೀತಿಯಿಂದ ಮಾತಾಡಿಸೋದಾಗಿರಲಿ, ಗೌರವದಿಂದ ಕಾಣೋದಾಗಲಿ ಮಾಡಬೇಕು ಅಂತ ಹೇಳಿ ಬಸವಣ್ಣನವರು ಹೇಳ್ತಾರೆ. ಹಾಗೇನಾದರೂ ಒಂದು ವೇಳೆ ನಾವು ಮಾಡಲಿಲ್ಲ ಅಂತಂದರೆ, ಒಂದು ವೇಳೆ ಮನೆಗೆ ಬಂದವ್ರನ್ನ ಔಪಚಾರಿಕವಾಗಿ ಉಪಚಾರವನ್ನು ಮಾಡಲಿಲ್ಲ ಅಂತಂದರೆ ಇಲ್ಲಿ ಬಸವಣ್ಣನವ್ರು ಹೇಳೋ ಪ್ರಕಾರ ಏನಾಗುತ್ತೆ, ಯಾರಲ್ಲಿ ಇಂತಹ ಕನಿಷ್ಠ ಮಾನವೀಯ ಗುಣ ಇಲ್ವೋ ಅಂತಹವರನ್ನು ದೇವರು ಸುಮ್ಮನೆ ಬಿಡೋದಿಲ್ಲ, ಅಂಥವರಿಗೆ ತಕ್ಕ ಶಿಕ್ಷೆ ಆಗತ್ತೆ ಅಂತ ಹೇಳ್ತು. ಮೂಗ ಕೊಯ್ಯದೆ ಬಿಡುವನೆ ಅಂತಂದರೆ ಏನೋ ಒಂದು ತಪ್ಪು ಮಾಡಿದಾಗ ಆ ತಪ್ಪಿಗೆ ದೇವರು ಕೊಡುವಂತಹ ಶಿಕ್ಷೆಯನ್ನು ಮೂಗು ಕೊಯ್ಯೋದು ಅಂತ ಹೇಳಿ ನಾವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ಹೇಳೋರು, ಏನಾದರೂ ತಪ್ಪು ಮಾಡಿದ್ರೆ ದೇವ್ರು ಮೂಗು ಕೊಯ್ತಾನೆ ಅಂತ. ಹಾಗೆ ಏನಾದರೂ ತಪ್ಪು ಮಾಡಿದಾಗ ಆ ತಪ್ಪಿಗೆ ಶಿಕ್ಷೆಯ ರೂಪದಲ್ಲಿ ದೇವರು ಏನಾದರೂ ಒಂದು ಶಿಕ್ಷೆಯನ್ನು ಕೊಡ್ತಾನೆ ಅಂತ ಹೇಳಿ ಇಲ್ಲಿ ಬಸವಣ್ಣನವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಒಟ್ಟಿನಲ್ಲಿ ದಾನ ಮಾಡೋದಕ್ಕೆ ಹಣವಿಲ್ಲದಿದ್ರೂ ಪರವಾಗಿಲ್ಲ, ಆದರೆ ಮಾತಾಡೋದಕ್ಕೆ ಯಾವುದೇ ರೀತಿಯಾದಂತಹ ದುಡ್ಡು ಕೊಡಬೇಕಾಗಿಲ್ಲ. ಒಳ್ಳೆಯ ಮಾತು ಮತ್ತು ಅತಿಥಿ ಸತ್ಕಾರ ಎಂಬ ಹಣವಿಲ್ಲದ ದಾನವನ್ನು ಪ್ರತಿಯೊಬ್ಬರೂ ಕೂಡ ಮಾಡಬಹುದು. ಮನುಷ್ಯತ್ವ ಎನ್ನುವುದು ನಾವು ನೀಡುವ ಹಣದಲ್ಲಿಲ್ಲ, ನಾವು ನೀಡುವ ಗೌರವದಲ್ಲಿದೆ ಎಂಬುದು ಈ ವಚನದ ಒಂದು ತಿರುಳಾಗಿರುತ್ತೆ. ಸೊ ಇದಿಷ್ಟು ಈ ಒಂದು ಬಸವಣ್ಣನವರ ವಚನಗಳಿಗೆ ಸಂಬಂಧಪಟ್ಟಂತೆ ಮುಖ್ಯವಾದಂತಹ ಪ್ಯಾರಾಗ್ರಾಫ್ಗಳನ್ನು ತಗೊಂಡು ನಾನಿಲ್ಲಿ ವಿವರಣೆಯನ್ನು ನೀಡಿದ್ದೆ. ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೂ ಡೀಟೇಲ್ಡಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ, ಇದನ್ನು ನೀವು ಒಂದು ಸತಿ ಓದ್ಕೋಬೋದು. ಅದರ ಜೊತೆಗೆ ವಚನಗಳು ಯಾವುದೆಲ್ಲ ಇದೆ ಇನ್ನೂ ಅಂತ ಹೇಳಿ ಸಹ ನೀವು ಓದ್ಕೊಳ್ಳಿ. ಒಂದು ಸತಿ ಓದ್ಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಇದ್ರ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಹೇಳಿದ್ದೀನಿ ಈಗಾಗಲೇ, ಎಕ್ಸ್ಟ್ರಾ ನೋಟ್ಸನ್ನು ಕೊಡೋದಿಲ್ಲ ನಿಮಗೆ, ಇದನ್ನೇ ನೀವು ನೋಟ್ಸ್ ರೀತಿಯಲ್ಲಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.